ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಆರ್ಯ ನಾಗರಿಕತೆಯ ಅನೇಕ ಅಂಶಗಳ ಬಗ್ಗೆ ತಿಳ್ಕೊಂಡಿದ್ದೇವೆ. ಆರ್ಯ ಪದದ ಅರ್ಥ, ವೇದ ಪದದ ಅರ್ಥ, ಹಾಗೆಯೇ ಆರ್ಯ ನಾಗರಿಕತೆಯ ಇತಿಹಾಸವನ್ನು ತಿಳಿಯಲು ನಮಗಿರುವ ಆಧಾರಗಳು, ವೈದಿಕ ಸಾಹಿತ್ಯದ ಬಗ್ಗೆ ಸಾಕಷ್ಟು ವಿವರವಾದಂಥ ಮಾಹಿತಿಯನ್ನು ನಾನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೇನೆ. ಹಾಗೆಯೇ ಆರ್ಯರ ಮೂಲದ ಕುರಿತಾಗಿ ತಿಳಿಸಿದ್ದೇನೆ. ಇವತ್ತಿನ ತರಗತಿಯಲ್ಲಿ ನಾವು ಆರ್ಯ ನಾಗರಿಕತೆಯ ಲಕ್ಷಣಗಳು, ಆರ್ಯ ನಾಗರಿಕತೆಯ ಲಕ್ಷಣಗಳಲ್ಲಿ ನಾವು ಮೊದಲನೇದಾಗಿ ರಾಜಕೀಯ ಜೀವನದ ಬಗ್ಗೆ ತಿಳ್ಕೊಳ್ಳೋಣ. ನಾನು ಹಿಂದಿನ ತರಗತಿಯಲ್ಲಿ ಹೇಳಿದ್ದೇನೆ, ಆರ್ಯರ ಕಾಲವನ್ನು ನಾವು ಎಷ್ಟು ಭಾಗಗಳಾಗಿ ಮಾಡ್ಕೊಳ್ತೇವೆ ಅಂತ ಹೇಳಿದ್ರೆ 2 ಭಾಗಗಳಾಗಿ ಮಾಡ್ಕೊಳ್ತೇವೆ. ಒಂದು ಋಗ್ವೇದ ಕಾಲ ಅಥವಾ ಪೂರ್ವ ವೈದಿಕ ಕಾಲ, ಹಾಗೆಯೇ ಎರಡನೇದಾಗಿ ನಂತರ ವೇದಗಳ ಕಾಲ ಅಥವಾ ಉತ್ತರ ವೈದಿಕ ಕಾಲ. ನಾವು ಅವರ ರಾಜಕೀಯ ಜೀವನವನ್ನ ಅಧ್ಯಯನ ಮಾಡಬೇಕಾದ್ರೆ ಈಗ 2 ಭಾಗಗಳಾಗಿ ವಿಭಜನೆಯನ್ನು ಮಾಡಿ ಅಧ್ಯಯನವನ್ನು ಮಾಡ್ತೇವೆ. ಈಗ ಮೊದಲನೇದಾಗಿ ಋಗ್ವೇದ ಕಾಲ ಅಥವಾ ಪೂರ್ವ ವೈದಿಕ ಕಾಲದ ರಾಜಕೀಯ ಜೀವನದ ಲಕ್ಷಣಗಳು. ಪೂರ್ವ ವೈದಿಕ ಕಾಲದಲ್ಲಿ ಆಗ ತಾನೇ ಒಂದು ರಾಜಕೀಯ ವ್ಯವಸ್ಥೆಯ ಬೆಳವಣಿಗೆಯನ್ನು ನಾವು ಕಾಣ್ಬೋದು. ಅಂದ್ರೆ ಆರಂಭಿಕ ಹಂತ, ರಾಜಕೀಯ ಬೆಳವಣಿಗೆಯ ಆರಂಭಿಕ ಹಂತವನ್ನು ನಾವು ಎಲ್ಲಿ ಗುರುತಿಸ್ತೇವೆ ಅಂತ ಹೇಳಿದ್ರೆ ಋಗ್ವೇದ ಕಾಲದ ರಾಜಕೀಯ ಜೀವನದಲ್ಲಿ ಗುರುತಿಸಲಿಕ್ಕೆ ಸಾಧ್ಯ ಆಗುತ್ತೆ. ಆರ್ಯರು ಮೂಲತಃ ಎಲ್ಲಿಂದ ಬಂದವರು ಅಂತ ಹೇಳಿದ್ರೆ ಮಧ್ಯ ಏಷ್ಯಾದಿಂದ ವಲಸೆ ಬಂದವರು. ಹಾಗೆಯೇ ಅವರ ಪ್ರಮುಖ ವೃತ್ತಿ ಯಾವುದು? ಕೃಷಿ. ಆರ್ಯ ಅಂತ ಹೇಳಿದ್ರೆ ಕೃಷಿ ಅಂತ ಕರೀತೇವೆ. ಅವರು ಭಾರತಕ್ಕೆ ಬಂದ ಮೇಲೆ ಕೃಷಿ ಚಟುವಟಿಕೆಗಳನ್ನು ವಿಸ್ತರಿಸಿಕೊಳ್ತಾ ಹೋಗ್ತಾರೆ. ಅದಕ್ಕಿಂತ ಮುಂಚೆ ಪಶುಪಾಲನೆ ಅಥವಾ ಅವರು ಪಶುಪಾಲಕರು, ದನಗಾಯಿಗಳಾಗಿದ್ದರು. ನಾನು ಅವರು ಭಾರತ ಕಡೆಗೆ ವಲಸೆ ಬರಲಿಕ್ಕೆ ಕಾರಣಗಳನ್ನ ಕಳೆದ ತರಗತಿಯಲ್ಲಿ ಹೇಳಿದ್ದೇನೆ. ಏಕೆ ಅವರು ತಂಡವಾಗಿ ಒಂದು ತಂಡ ಯುರೋಪಿನ ಕಡೆಗೆ ಹೋಯಿತು, ಮತ್ತೊಂದು ತಂಡ ಭಾರತದ ಕಡೆಗೆ ವಲಸೆಯನ್ನು ಬಂತು ಅಂತ. ಅವರು ಮೂಲತಃ ದನಗಾಯಿಗಳಾಗಿದ್ರು. ಅವರು ಆಗಿ ವಲಸೆ ಬರಬೇಕಾದ್ರೆ ತಂಡವಾಗಿ ಒಂದೊಂದೇ ತಂಡವಾಗಿ ಎಲ್ಲಿಂದ ಬರ್ತಾ ಹೋದ್ರು ಅಂತಾರೆ ಮಧ್ಯ ಏಷ್ಯಾದಿಂದ ಭಾರತಕ್ಕೆ ವಲಸೆ ಬರ್ತಾ ಹೋಗ್ತಾರೆ. ಹಾಗಾಗಿನೇ ಭಾರತಕ್ಕೆ ಬಂದಂತಹವರು ಆ ಸಿಂಧೂ ಪ್ರದೇಶ ಮತ್ತು ಇನ್ನಿತರ ಭಾರತ ಪ್ರದೇಶಗಳೇನಿದ್ರು ಅಲ್ಲಿ ಅವರು ಒಂದೊಂದು ಸ್ಥಳದಲ್ಲಿ ಒಂದೊಂದು ತಂಡಗಳು ವಾಸಿಸ್ತಾ ಹೋಗ್ತಾರೆ. ಹಾಗಾಗಿನೇ ಬುಡಕಟ್ಟುಗಳು ಅಂತಕ್ಕಂಥ ರಚನೆ ಆಗ್ತಾರೆ. ಈ ಕಾಲದಲ್ಲಿ ಯಾವ್ದು ರಚನೆ ಆಯ್ತು ಅಂತಂದ್ರೆ ಬುಡಕಟ್ಟುಗಳು. ಹಾಗಾಗಿನೇ ಇಲ್ಲಿ ಬುಡಕಟ್ಟುಗಳ ಏಳಿಗೆ ಅಂತಕ್ಕಂಥ ಉಂಟಾಗುತ್ತೆ. ಬುಡಕಟ್ಟುಗಳ ಏಳಿಗೆ ಯಾಕೆಂದ್ರೆ ತಂಡವಾಗಿ ಬಂದಂದ್ರೆ ಒಂದೊಂದು ಕಡೆ ಒಂದೊಂದು ತಂಡ ಉಳ್ಕೊಳ್ತಾ ಹೋಯ್ತು. ಹಾಗಾಗಿ ಅಲ್ಲಿ ಬುಡಕಟ್ಟುಗಳ ರಚನೆ ಆಯಿತು. ಬುಡಕಟ್ಟುಗಳ ರಚನೆ ಆದ ನಂತರ ಆ ಬುಡಕಟ್ಟುಗಳ ರಕ್ಷಣೆಗಾಗಿ, ಪಶು ಸಂಪತ್ತಿನ ರಕ್ಷಣೆಗಾಗಿ ಬುಡಕಟ್ಟಿನ ಜನರೇ ಒಬ್ಬ ನಾಯಕನನ್ನ ಆಯ್ಕೆ ಮಾಡುವ ಪರಿಸ್ಥಿತಿ ಎದುರಾಗಿದೆ. ಹಾಗಾಗಿ ಪ್ರತಿಯೊಂದು ಬುಡಕಟ್ಟು ತಮ್ಮನ್ನ ರಕ್ಷಣೆಗಾಗಿ ಮಾಡ್ಕೊಳ್ಳಿಕ್ಕಾಗಿ ಮತ್ತು ಪಶು ಸಂಪತ್ತಿನ ರಕ್ಷಣೆಗಾಗಿ ಏನನ್ನ ಮಾಡಿದ್ರು ಅಂತಂದ್ರೆ ನಾಯಕನ ಆಯ್ಕೆ ಅಂತ ಕನ್ನಡ ಮಾಡ್ತಾರೆ. ಆ ನಾಯಕನ ಆಯ್ಕೆಯೇ ಯಾವುದರ ಬೆಳವಣಿಗೆಗೆ ಕಾರಣ ಆಗುತ್ತೆ ಅಂತ ಹೇಳಿದ್ರೆ ಬೆಳವಣಿಗೆಗೆ ಕಾರಣ ಆಗುತ್ತೆ. ಹಾಗಾಗಿನೇ ನಾವು ಮೊದಲು ಗಮನಿಸಬೇಕಾದಂತ ಅಂಶ ಏನು ಅಂತ ಹೇಳಿದ್ರೆ ಮಧ್ಯ ಏಷ್ಯಾದ ಕಡೆಯಿಂದ ವಲಸೆ ಬಂದಂತಹ ಆರ್ಯರು ಬಂದು ಭಾರತದಲ್ಲಿ ಒಂದೊಂದು ಸ್ಥಳದಲ್ಲಿ ತಂಡವಾಗಿ ಅವರು ಸೆಟಲ್ ಆಗ್ತಾ ಹೋದ್ರು, ನೆಲೆಸ್ತಾ ಹೋದ್ರು. ಆ ನಂತರ ಅವುಗಳಿಂದಾಗಿ ಯಾವುಗಳ ಏಳಿಗೆ ಆಯ್ತು ಅಂದ್ರೆ ಬುಡಕಟ್ಟುಗಳ ಏಳಿಗೆ ಅಂತ ಕನ್ನದಾಯ್ತು. ಆ ಬುಡಕಟ್ಟುಗಳು ತಮ್ಮನ್ನ ತಾವು ರಕ್ಷಣೆಯನ್ನ ಮಾಡ್ಕೊಳ್ಳಿಕ್ಕೆ, ಅನ್ಯ ಬುಡಕಟ್ಟಿನಿಂದ ರಕ್ಷಣೆಯನ್ನು ಮಾಡ್ಕೊಳ್ಳಿಕ್ಕೆ ಏನನ್ನ ಮಾಡಿದ್ರು ಅಂದ್ರೆ ಒಬ್ಬ ನಾಯಕನನ್ನ ಆಯ್ಕೆಯನ್ನು ಮಾಡಿಕೊಂಡ್ರು. ಆ ನಾಯಕನ ಆಯ್ಕೆಯಿಂದಲೇ ಅವರಲ್ಲಿ ರಾಜಕೀಯ ಜೀವನದ ಬೆಳವಣಿಗೆ ಅಂತಕ್ಕಂಥದ್ದು ಉಂಟಾಗಿದೆ. ಇನ್ನ ಎರಡನೇ ಲಕ್ಷಣ, ಮೊದಲನೇ ಲಕ್ಷಣ ಯಾವುದು ಅಂತಂದ್ರೆ ಬುಡಕಟ್ಟುಗಳ ಏಳಿಗೆ ಆಗಿದೆ. ಇನ್ನ ಬುಡಕಟ್ಟುಗಳ ನಾಯಕನನ್ನ ರಾಜನ್ ಅಂತ ಕರೀತಾರೆ. ಬುಡಕಟ್ಟುಗಳ ಮುಖಂಡನನ್ನ, ನಾಯಕನನ್ನ ಏನಂತ ಕರೆಯಲಾಗ್ತಾ ಇತ್ತು ಅಂತಂದ್ರೆ ರಾಜನ್ ಅಂತ ಕರೆಯಲಾಗ್ತಾ ಇತ್ತು. ಆ ರಾಜನ್ನನ ಆಯ್ಕೆ ಮತ್ತು ಅವನ ಕರ್ತವ್ಯಗಳು. ಬುಡಕಟ್ಟಿನ ಮುಖಂಡನನ್ನ, ನಾಯಕನನ್ನ ಏನಂತ ಕರೆಯಲಾಗ್ತಾ ಇತ್ತು ಅಂತಂದ್ರೆ ರಾಜನ್ ಅಂತ ಕರೆಯಲಾಗ್ತಾ ಇತ್ತು. ಆ ರಾಜನನ್ನ ಆಯ್ಕೆಯನ್ನ ಯಾರು ಮಾಡ್ತಾ ಇದ್ರು ಅಂತ ಹೇಳಿದ್ರೆ
ಬುಡಕಟ್ಟಿನ ಜನರೇ ಆಯ್ಕೆಯನ್ನ ಮಾಡ್ತಾ ಇದ್ರು. ಹಾಗಾಗಿ ಜನರಿಂದ ಆಯ್ಕೆಯಾದಂತಹ ಯಾರಲ್ಲಿ ಯೋಗ್ಯತೆ ಇತ್ತೋ, ಯಾರಲ್ಲಿ ಬುಡಕಟ್ಟನ್ನ ರಕ್ಷಿಸುವ ಸಾಮರ್ಥ್ಯ ಅಂತ ಕಳೆದಿತ್ತೋ ಅದೆಲ್ಲವನ್ನ ಗುರುತಿಸಿ ಒಬ್ಬ ನಾಯಕನನ್ನ ಆಯ್ಕೆ ಮಾಡ್ತಾ ಇದ್ರು. ಹಾಗಾಗಿ ಬುಡಕಟ್ಟಿನ ನಾಯಕನ ಆಯ್ಕೆ ಯಾರಿಂದ ಆಗ್ತಾ ಇತ್ತು ಅಂತ ಹೇಳಿದ್ರೆ ಬುಡಕಟ್ಟಿನ ಜನರಿಂದಲೇ ಅವನ ನಾಯಕನಾಗಿ ಆಯ್ಕೆ ಆಗ್ತಾ ಇದ್ದ. ಹೀಗೆ ಜನರಿಂದ ಆಯ್ಕೆಯಾದಂತಹ ಬುಡಕಟ್ಟಿನ ನಾಯಕನನ್ನೇ ಅವ್ರು ಏನನ್ನು ಕರೀತಾರೆ ಅಂದ್ರೆ ರಾಜನ್ ಅಂತ ಹೇಳಿ ಕರೀತಾರೆ. ಹಾಗೆ ಆಯ್ಕೆ ಆದಂತಹ ರಾಜನ್ ಅಂತಕ್ಕಂಥವನು ನಿರ್ವಹಿಸಿದಂತಹ ಕರ್ತವ್ಯಗಳು ಯಾವ್ಯಾವ ಅಂತ ಹೇಳಿದ್ರೆ ಮೊದಲನೇದಾಗಿ ಬುಡಕಟ್ಟಿನ ರಕ್ಷಣೆ, ಬುಡಕಟ್ಟಿನ ರಕ್ಷಣೆಯನ್ನು ಮಾಡಬೇಕಾಗಿತ್ತು. ಹಾಗೂ ಬುಡಕಟ್ಟಿನ ವಿಸ್ತರಣೆ, ಬುಡಕಟ್ಟಿನ ರಕ್ಷಣೆ ಮತ್ತು ಬುಡಕಟ್ಟಿನ ವಿಸ್ತರಣೆಯನ್ನ ಅವನು ಮಾಡಬೇಕಾಗಿ ಬಂತು. ಅವನ ಮೊದಲ ಕರ್ತವ್ಯ ಯಾವುದು ಅಂತ ಹೇಳಿದ್ರೆ ತನ್ನನ್ನು ಆಯ್ಕೆ ಮಾಡಿದಂತಹ ಜನರನ್ನ ಮತ್ತು ಆ ಪ್ರದೇಶವನ್ನ ರಕ್ಷಣೆಯನ್ನ ಮಾಡುವುದು ಅವನ ಮೊದಲ ಆದ್ಯತೆಯಾಗಿದೆ. ಹಾಗಾಗಿ ಅವನ ಮೊದಲ ಕರ್ತವ್ಯವೇ ಬುಡಕಟ್ಟಿನ ರಕ್ಷಣೆಯನ್ನು ಮಾಡುವುದು, ಆ ನಂತರ ಬುಡಕಟ್ಟಿನ ವಿಸ್ತರಣೆಯನ್ನು ಮಾಡುವುದು. ಅವನು ಬುಡಕಟ್ಟಿನ ವಿಸ್ತರಣೆಯನ್ನ ಮಾಡಬೇಕು ಅಂತ ಹೇಳಿದ್ರೆ ಅವನು ಈಗಾಗಲೇ ಅವನ ಪಕ್ಕದಲ್ಲಿ ಬಂದು ನೆಲೆಸಿದಂತಹ ಮತ್ತೊಂದು ಬುಡಕಟ್ಟಿನ ವಿರುದ್ಧ ಅವನು ಏನು ಮಾಡಬೇಕಾಗಿತ್ತು, ಹೋರಾಟವನ್ನ ಮಾಡಬೇಕಾಗಿ ಬಂತು. ಹಾಗಾಗಿ ಅವನ ಮೊದಲ ಕರ್ತವ್ಯವೇ ಬುಡಕಟ್ಟಿನ ರಕ್ಷಣೆ ಮಾಡುವುದು ಮತ್ತು ತನ್ನ ಬುಡಕಟ್ಟಿನ ವಿಸ್ತರಣೆಯನ್ನ ಮಾಡುವುದು ಅವನ ಮೊದಲ ಕರ್ತವ್ಯ ಆಗಿತ್ತು. ಇನ್ನು ಎರಡನೇ ಕರ್ತವ್ಯ ಪಶು ಸಂಪತ್ತಿನ ರಕ್ಷಣೆ. ಪಶು ಸಂಪತ್ತಿನ ರಕ್ಷಣೆ. ಆರ್ಯರು ಪಶು ಸಂಪತ್ತನ್ನೇ ತಮ್ಮ ಶ್ರೀಮಂತಿಕೆ ಅಂತ ಹೇಳಿ ಬಯಸ್ತಾ ಇದ್ರು. ಹಾಗೇನೆ ಅವರ ಶ್ರೀಮಂತಿಕೆಯನ್ನ ಯಾವುದರಿಂದ ಅಳೆಯಲಾಗ್ತಾ ಇತ್ತು ಅಂತ ಹೇಳಿ ಅವರು ಹೊಂದಿದ್ದಂತಹ ದನಕರುಗಳು, ಪಶು ಸಂಪತ್ತಿನ ಮೇಲೆ ಅವರ ಶ್ರೀಮಂತಿಕೆ ನಿರ್ಧಾರ ಆಗ್ತಾ ಇತ್ತು. ಹಾಗಾಗಿ ಪ್ರತಿಯೊಂದು ಬುಡಕಟ್ಟು ಸಹ ಹೆಚ್ಚು ಹೆಚ್ಚು ಪಶು ಸಂಪತ್ತನ್ನು ಹೊಂದಲಿಕ್ಕೆ ಬಯಸ್ತಾ ಇತ್ತು. ಹಾಗಾಗಿನೇ ಆ ಬುಡಕಟ್ಟುಗಳ ನಡುವೆ ಪಶುಗಳನ್ನ ಕದೀತಕ್ಕಂಥ ಕೆಲಸ ನಡೀತಾ ಇತ್ತು. ಬೇರೆ ಬುಡಕಟ್ಟಿನ ಪಶುಗಳನ್ನ ಕದ್ದು ತಮ್ಮ ಬುಡಕಟ್ಟಿನ ಪಶು ಸಂಪತ್ತನ್ನು ಹೆಚ್ಚಿಸಿಕೊಳ್ತಾ ಇದ್ರು. ಹಾಗಾಗಿ ಪರಸ್ಪರ ಬುಡಕಟ್ಟುಗಳ ನಡುವೆ ಯಾವುದಕ್ಕಾಗಿ ಘರ್ಷಣೆ ನಡೀತಾ ಇತ್ತು ಅಂತ ಹೇಳಿದ್ರೆ ಪಶು ಸಂಪತ್ತಿಗಾಗಿ. ಏಕೆಂದ್ರೆ ಒಂದು ಬುಡಕಟ್ಟು ಮತ್ತೊಂದು ಬುಡಕಟ್ಟಿನ ಪಶುಗಳನ್ನ ಕತ್ಕೊಂಡು ಹೋಗ್ತಾ ಇದ್ರು. ಅವುಗಳನ್ನ ಬಿಡಿಸಲಿಕ್ಕಾಗಿಯೇ ಗೋಗ್ರಹಣ ಎಂಬ ಕದನಗಳು ನಡೀತವೆ, ಯುದ್ಧಗಳು. ಅದನ್ನ ಏನಂತ ಕರೀತಾರೆ ಅಂತ ಹೇಳಿದ್ರೆ ಗೋಗ್ರಹಣ ಅಂತ ಕರೀತಾರೆ. ಇದಕ್ಕೆ ಉದಾಹರಣೆ ನಮಗೆ ಮಹಾಭಾರತದಲ್ಲಿ ಬರುತ್ತೆ. ಇದರ ಉದಾಹರಣೆಯನ್ನು ನಾವು ಎಲ್ಲಿ ನೋಡ್ಬೋದು ಅಂತ ಹೇಳಿದ್ರೆ ಮಹಾಭಾರತದಲ್ಲಿ ನೋಡ್ಬೋದು. ನೀವೆಲ್ಲ ಉತ್ತರ ಕುಮಾರ ಅವನ ಕಥೆಯನ್ನ ಕೇಳಿದಿರ, ಜಂಬ ಕೊಚ್ಚಿದ ಉತ್ತರ ಕುಮಾರ ಅಂತ. ಅವನು ವಿರಾಟ ರಾಜನ ಮಗ. ಅವನು ಯಾರ ಮಗ ಅಂತ ಹೇಳಿದ್ರೆ ವಿರಾಟ ರಾಜನ ಮಗ. ಪಗಡೆ ಆಟದಲ್ಲಿ ಸೋತಂತಹ ಪಾಂಡವರು 14 ವರ್ಷಗಳ ವನವಾಸವನ್ನ ಮತ್ತು 1 ವರ್ಷಗಳ ಅಜ್ಞಾತವಾಸವನ್ನು ಎದುರಿಸಬೇಕಾಯಿತು. ಅವರ ವನವಾಸದ ಅವಧಿ ಮುಗಿತು, ಅವರು ಅಜ್ಞಾತವಾಸವನ್ನ ಮಾಡಬೇಕಾಯಿತು. ಆ ವಾಸವನ್ನ ಮಾಡ್ಲಿಕ್ಕೆ ಅವರು ಎಲ್ಲಿಗೆ ಹೋಗ್ತಾರೆ ಅಂತ ಹೇಳಿದ್ರೆ ವಿರಾಟನ ಆಸ್ಥಾನಕ್ಕೆ ಹೋಗ್ತಾರೆ, ವಿರಾಟ ರಾಜನ ಆಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿ ಒಬ್ಬೊಬ್ಬರು ಒಂದು ವೇಷದಲ್ಲಿ ಅವರಲ್ಲಿ ತಮ್ಮ ಜೀವನವನ್ನು ಆರಂಭಾತಕರನ್ನು ಮಾಡ್ತಾರೆ. ಯಾರು ಗುರುತಿಸದಂತೆ ಅವರ ಜೀವನವನ್ನು ಮಾಡಲಿಕ್ಕೆ ಆರಂಭಿಸಿದರು. ಧರ್ಮರಾಯ ಅವನು ಪುರೋಹಿತ ಅಥವಾ ಆಸ್ಥಾನದ ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದರೆ, ಭೀಮ ನಳಮಹಾರಾಜನಾಗಿ ಅಡಿಗೆ ಭಟ್ಟನಾಗಿ ಸೇವೆಯನ್ನು ಸಲ್ಲಿಸ್ತಾನೆ. ಅರ್ಜುನ ಬೃಹನ್ನಳೆಯಾಗಿ ವಿರಾಟ ರಾಜನ ಮಗಳಿಗೆ ನೃತ್ಯವನ್ನ ಕಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾನೆ. ನಕುಲ ಸಹದೇವರು ದನಗಾಹಿಗಳಾಗಿ ಅಂದರೆ ಕುದುರೆ ಮತ್ತು ದನಕರುಗಳನ್ನ ಸಾಕ್ತಕ್ಕಂಥವರಾಗಿ ಅವರು ಸೇವೆ ಅಂತಕ್ಕಂಥವನ್ನ ಸಲ್ಲಿಸ್ತಾರೆ. ಅದೇ ಸಂದರ್ಭದಲ್ಲಿ ಕೌರವರು ಪಾಂಡವರ ಹುಡುಕಾಟದಲ್ಲಿರ್ತಾರೆ. ಅವರ ಅಜ್ಞಾತವಾಸದಲ್ಲಿದ್ದಾಗ ಅವರನ್ನ ಗುರುತಿಸಿದ್ರೆ ಮತ್ತೆ ಅವ್ರು ಏನನ್ನು ಮಾಡಬೇಕಾಗಿತ್ತು, ಮತ್ತೆ ವನವಾಸವನ್ನ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಅವರ ಹುಡುಕಾಟದಲ್ಲಿ ತೊಡಗ್ತಾರೆ. ಅವರಿಗೆ ಗುಪ್ತ ಮಾಹಿತಿ ಬರುತ್ತೆ, ಅವ್ರು ಎಲ್ಲಿದ್ದಾರೆ ಅಂತ ಹೇಳಿದ್ರೆ ವಿರಾಟ ರಾಜನ ಆಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳಿ ಕೌರವರಿಗೆ ಮಾಹಿತಿ ಹೋಗುತ್ತೆ. ಹಾಗೆಯೇ ಅವರನ್ನು ಏನಾದ್ರು ಮಾಡಿ ಅವ್ರನ್ನ ಹುಡುಕ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ, ಆದ್ರೆ ಅವ್ರನ್ನ ಪತ್ತೆ ಹಚ್ಚಲಿಕ್ಕೆ ಆಗಲಿಲ್ಲ. ಆಗ ಒಂದು ಉಪಾಯವನ್ನ ಮಾಡ್ತಾರೆ, ವಿರಾಟ ರಾಜನ ಪಶು ಸಂಪತ್ತನ್ನ ಕದೀತಾರೆ. ವಿರಾಟ ರಾಜನ ಪಶು ಸಂಪತ್ತನ್ನ ಕತ್ಕೊಂಡು ಹೋಗ್ತಾರೆ. ಆಗ ವಿರಾಟ ರಾಜನ ಮಗ ಉತ್ತರ ಕುಮಾರ ಆ ಪಶು ಸಂಪತ್ತನ್ನ ರಕ್ಷಿಸಿ ತರಲಿಕ್ಕೆ ಯಾರ ವಿರುದ್ಧ ಯುದ್ಧಕ್ಕೆ ಸಿದ್ಧನಾಗ್ತಾನೆ ಅಂತ ಹೇಳಿದ್ರೆ ಕೌರವರ ವಿರುದ್ಧ ಯುದ್ಧಕ್ಕೆ ಸಿದ್ಧನಾಗ್ತಾನೆ. ಆ ಯುದ್ಧಕ್ಕೆ ಸಿದ್ಧನಾದಂತಹ ಸಂದರ್ಭದಲ್ಲಿ ಎಲ್ಲ ಸೈನ್ಯವನ್ನು ಸಿದ್ಧಪಡಿಸಿಕೊಂಡು ರಣರಂಗಕ್ಕೆ ಹೋಗ್ತಾನೆ. ಆ ಕಡೆಯಿಂದ
ಕೌರವರ ಸೈನ್ಯ ಯುದ್ಧಕ್ಕೆ ಸಿದ್ಧವಾಗಿ ಬರುತ್ತೆ. ಇವನು ಯುದ್ಧರಂಗಕ್ಕೆ ಹೋದಾಗ ಕೌರವರ ಅಗಾಧವಾದಂತಹ ಸೈನ್ಯವನ್ನ ನೋಡೇ ತನ್ನ ಕುದುರೆ ರಥದಿಂದ ಇಳಿದು ಅವನು ಏನ್ ಮಾಡ್ತಾನೆ ಅಂದ್ರೆ ಯುದ್ಧರಂಗಕ್ಕೆ ಬೆನ್ನನ್ನು ಹಾಕಿ ಪಾಲಾಯನವನ್ನ ಮಾಡ್ತಾನೆ. ಆಗ ಅವನಿಗೆ ಸಾರಥಿಯಾಗಿದ್ದಂಥವನು ಯಾರು ಅಂತ ಹೇಳಿದ್ರೆ ಬೃಹನ್ನಳೆಯ ವೇಷದಲ್ಲಿದ್ದಂತಹ ಅರ್ಜುನ. ಅವನು ಓಡಿ ಹೋಗ್ತಾ ಇದ್ದಂತ ಉತ್ತರ ಕುಮಾರನ್ನ ಕರೆದುಕೊಂಡು ಬಂದು ಅವನನ್ನ ತನ್ನ ಸಾರಥಿಯನ್ನಾಗಿ ಮಾಡಿಕೊಂಡು ತಾನೇ ಶಸ್ತ್ರವನ್ನ ಹಿಡಿದು ಯಾರ ವಿರುದ್ಧ ಹೋರಾಡ್ತಾನೆ ಅಂದರೆ ಕೌರವರ ವಿರುದ್ಧ ಹೋರಾಟವನ್ನ ಮಾಡಿ ಯುದ್ಧದಲ್ಲಿ ಅವರನ್ನ ಸೋಲಿಸಿ ಅವರು ಕದ್ದು ಹೋಗಿದ್ದಂತಹ ವಿರಾಟ ರಾಜನ ಗೋ ಸಂಪತ್ತು ಅಥವಾ ಗೋವುಗಳು ಅಂತಕ್ಕಂಥವೇನಿದ್ದು ಅಥವಾ ದನಕರುಗಳು ಅಂತಕ್ಕಂಥವೇನಿದ್ದು ಅವೆಲ್ಲವುಗಳನ್ನ ಮತ್ತೆ ಬಿಡಿಸಿ ಎಲ್ಲಿಗೆ ಕರ್ಕೊಂಡ್ ಬರ್ತಾನೆ ಅಂತ ಹೇಳಿದ್ರೆ ವಿರಾಟ ರಾಜನ ಆಸ್ಥಾನಕ್ಕೆ ಕರ್ಕೊಂಡ್ ಬರ್ತಾನೆ. ಹೀಗೆ ಯಾವುದೇ ಬುಡಕಟ್ಟಿನ ಗೋವುಗಳನ್ನ ಕದ್ರೆ ಅಥವಾ ಪಶು ಸಂಪತ್ತನ್ನ ಕದ್ರೆ ಅದನ್ನ ಬಿಡಿಸಿಕೊಂಡು ಬರ್ಲಿಕ್ಕಾಗಿ ಯಾವ ಯುದ್ಧಗಳನ್ನ ಮಾಡ್ತಾ ಇದ್ರು ಅಂದ್ರೆ ಮಾಡ್ತಾ ಇದ್ರು. ಹಾಗಾಗಿಯೇ ರಾಜಣ್ಣನ ಮತ್ತೊಂದು ಪ್ರಮುಖ ಕರ್ತವ್ಯ ಯಾವ್ದಾಗಿತ್ತು ಅಂತ ಹೇಳಿದ್ರೆ ಪಶು ಸಂಪತ್ತನ್ನ ರಕ್ಷಣೆ ಮಾಡೋದು. ಇಂತಹ ಅನೇಕ ಉದಾಹರಣೆಗಳು ನಮಗೆ ಮಹಾಭಾರತದಲ್ಲಿ ಕಂಡು ಬರ್ತವೆ. ಆ ಮಹಾಭಾರತ ಕಾವ್ಯ ರಚನೆ ಆಗಿದೆ ಯಾರ ಕಾಲದಲ್ಲಿ? ವೇದಗಳ ಕಾಲದಲ್ಲಿ. ಹಾಗಾಗಿ ನಾವು ಅವುಗಳನ್ನ ಏನಂತ ಕರಿತೀವಿ? ಭಾರತೀಯ ಮಹಾಕಾವ್ಯಗಳು ಅಂತ ಕರಿತೀವಿ, ರಾಮಾಯಣ ಮತ್ತು ಮಹಾಭಾರತ. ಇಂತಹ ಅನೇಕ ನಿದರ್ಶನಗಳು ನಮಗೆ ಗೊತ್ತಿರೋದ್ರಿಂದಾಗಿ ರಾಜಣ್ಣನ ಮತ್ತೊಂದು ಪ್ರಮುಖ ಕರ್ತವ್ಯ ಯಾವುದಾಗಿತ್ತು ಅಂತಂದ್ರೆ ಪಶು ಸಂಪತ್ತಿನ ರಕ್ಷಣೆಯನ್ನು ಮಾಡೋದು ಅವನ ಎರಡನೇ ಕರ್ತವ್ಯ ಆಗಿದೆ. ಇನ್ನು ಮೂರನೇದು ಹುಲ್ಲುಗಾವಲುಗಳ ರಕ್ಷಣೆ ಮತ್ತು ವಿಸ್ತರಣೆ. ಹುಲ್ಲುಗಾವಲುಗಳ ರಕ್ಷಣೆ ಮತ್ತು ವಿಸ್ತರಣೆ. ಆರ್ಯರ ಪ್ರಮುಖ ಉದ್ಯೋಗವೇ, ಋಗ್ವೇದ ಕಾಲದಲ್ಲಿ ಅವರ ಪ್ರಮುಖ ಉದ್ಯೋಗ ಯಾವುದಾಗಿತ್ತು ಅಂತ ಹೇಳಿದ್ರೆ ಪಶುಪಾಲನೆ. ಆದರೆ ಪಶುಗಳಿಗೆ ಏನ್ ಬೇಕು? ಆಹಾರ ಮತ್ತು ನೀರು ಅಂತಕ್ಕಂಥದ್ದು ಬೇಕು. ಹಾಗಾಗಿ ನಾವು ಎಲ್ಲೆಲ್ಲಿ ನೆಲೆಸಿದ್ರು ಅಲ್ಲೇ ಒಂದು ಬೌಂಡ್ರಿ ಅಂತಕ್ಕಂಥದ್ದನ್ನು ಹಾಕೊಳ್ತಾರೆ, ಒಂದು ಎಲ್ಲೆ ಅಂತಕ್ಕಂಥದ್ದು ಹಾಕೊಳ್ತಾರೆ. ಅಲ್ಲಿಯವರೆಗೆ ಅವರು ದನಕರುಗಳನ್ನ ಮೇಯಿಸ್ತಕ್ಕಂಥ ಅವುಗಳಿಗೆ ನೀರು ಏನ್ ಬೇಕು ಅದನ್ನ ವ್ಯವಸ್ಥೆಯನ್ನ ಮಾಡಿಕೊಂಡು ವ್ಯವಸ್ಥಿತ ಜೀವನ ಅಂತಕ್ಕಂಥದ್ದನ್ನು ನಡೆಸ್ತಾ ಇರ್ತಾರೆ. ಆಗ ಅನ್ಯ ಕೋಮಿನವರು ಅಥವಾ ಅನ್ಯ ಬುಡಕಟ್ಟಿನವರು ಏನ್ ಮಾಡ್ತಾ ಇದ್ರು? ಅವರ ದನಕರುಗಳನ್ನ ಇವರ ಹುಲ್ಲುಗಾವಲುಗಳಿಗೆ ತಂದು ಮೇಲಿಗೆ ಬಿಡ್ತಾ ಇದ್ರು. ಇದರಿಂದಾಗಿ ಇವರ ದನಕರುಗಳಿಗೆ ಏನ್ ಸಿಗ್ತಾ ಇರಲಿಲ್ಲ ಅಂದ್ರೆ ಮೇವು ಅಂತಕ್ಕಂಥ ಆಹಾರ ಅಂತಕ್ಕಂಥ ಸಿಗ್ತಾ ಇರಲಿಲ್ಲ. ಹಾಗೆ ತಮ್ಮ ಹುಲ್ಲುಗಾವಲುಗಳನ್ನ ರಕ್ಷಣೆ ಮಾಡ್ಕೊಳ್ಬೇಕಾಗಿತ್ತು. ಅಷ್ಟೇ ಅಲ್ಲ, ಪಶು ಸಂಪತ್ತು ಹೆಚ್ಚಾದಾಗ ಆ ಪಶುಗಳಿಗೆ ಆಹಾರಕ್ಕಾಗಿ ಹುಲ್ಲುಗಾವಲುಗಳನ್ನ ಏನ್ ಮಾಡ್ಬೇಕಾಯ್ತು ಅಂತಂದ್ರೆ ವಿಸ್ತರಣೆಯನ್ನು ಸಹ ಮಾಡ್ಬೇಕಾಯ್ತು. ಈ ಎಲ್ಲ ಕಾರ್ಯಗಳನ್ನ ಯಾರು ಮಾಡ್ತಾ ಇದ್ದಾರೆ ಅಂತಂದ್ರೆ ರಾಜನು ಮಾಡ್ತಾ ಇದ್ದ. ಹೀಗೆ ಜನರಿಂದಲೇ, ಬುಡಕಟ್ಟಿನ ಜನರಿಂದಲೇ ಆಯ್ಕೆ ಆದಂತಹ ರಾಜನು ಅಂತಕ್ಕಂಥವನು ಯಾವ್ಯಾವ ಕರ್ತವ್ಯಗಳನ್ನ ಮಾಡ್ತಾ ಇದ್ದ ಅಂತಂದ್ರೆ ಮೊದಲನೇದಾಗಿ ಬುಡಕಟ್ಟಿನ ರಕ್ಷಣೆ ಮತ್ತು ಬುಡಕಟ್ಟಿನ ವಿಸ್ತರಣೆ ಕಾರ್ಯ, ಎರಡನೇದಾಗಿ ಪಶು ಸಂಪತ್ತಿನ ರಕ್ಷಣೆ ಮತ್ತು ಯಾವ ಬುಡಕಟ್ಟಿನ ಪಶುಗಳನ್ನ ಕದ್ರೆ ಅದನ್ನ ಬಿಡಿಸಿಕೊಂಡು ಬರಲಿಕ್ಕೆ ಗೋಗ್ರಹಣ ಯುದ್ಧಗಳನ್ನ ಮಾಡ್ತಾ ಇದ್ದ. ಹಾಗೆಯೇ ಹುಲ್ಲುಗಾವಲುಗಳ ರಕ್ಷಣೆಯನ್ನ ಮಾಡ್ತಕ್ಕಂಥದ್ದು ಮತ್ತು ವಿಸ್ತರಣೆಯನ್ನ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದ. ಇದೆಲ್ಲವನ್ನ ಮಾಡಬೇಕು ಅಂತ ಹೇಳಿದ್ರೆ ಅವನಿಗೆ ಯಾರು ಬೇಕಾಯ್ತು? ಅವನೊಬ್ಬನೇ ಯುದ್ಧ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ಬುಡಕಟ್ಟಿನ ಸದೃಢ ಯುವಕರನ್ನ ಅವನು ತನ್ನ ಜೊತೆಯಲ್ಲಿ ಇಟ್ಕೊಂಡು ಏನ್ ಮಾಡ್ತಾ ಇದ್ದ ಅಂತಂದ್ರೆ ಯುದ್ಧ ಅಂತಕ್ಕಂಥದನ್ನ ಮಾಡ್ತಾ ಇದ್ದ. ಯಾವಾಗ ಈ ಕೆಲಸ ಹೆಚ್ಚಾಗ್ತಾ ಹೋಯ್ತು ಆಗ ಅವನೇ ಸ್ವತಂತ್ರವಾಗಿ ಏನನ್ನ ಕಟ್ತಾನೆ ಅಂತಂದ್ರೆ ಸೈನ್ಯದ ನಿರ್ಮಾಣ ಅಂತಕ್ಕಂಥದನ್ನ ಮಾಡ್ತಾನೆ. ಹಾಗಾಗಿನೇ ಇಲ್ಲಿ ಅಧಿಕಾರಿ ವರ್ಗದ ಉದಯ. ಆ ಎಲ್ಲ ಕರ್ತವ್ಯಗಳನ್ನ ನಿರ್ವಹಣೆಯನ್ನು ಮಾಡಲಿಕ್ಕೆ ರಾಜನ್ ಒಬ್ಬನಿಂದಲೇ ಸಾಧ್ಯ ಆಗಲಿಲ್ಲ. ಅದಕ್ಕೋಸ್ಕರ ಅವ್ರು ಏನನ್ನ ಮಾಡ್ಬೇಕಾಯ್ತು ಅಂತಂದ್ರೆ ಕೆಲವು ಅಧಿಕಾರಿಗಳನ್ನ ನೇಮಕವನ್ನ ಮಾಡಿಕೊಡ್ಬೇಕಾಯ್ತು. ಅಂತಹ ಅಧಿಕಾರಿಗಳು ಯಾರ್ಯಾರು ಅಂತ ಹೇಳಿದ್ರೆ ಪುರೋಹಿತ. ಋಗ್ವೇದ ಕಾಲದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಅಧಿಕಾರಿಗಳು ಪುರೋಹಿತ. ಇವನ ಕೆಲಸ ಏನು ಅಂತ ಹೇಳಿದ್ರೆ ಬುಡಕಟ್ಟಿನ ನಾಯಕ ರಾಜನ್ ಈ ಮೂರು ಕಾರ್ಯಗಳನ್ನ ಏನ್ ಮಾಡ್ತಾ ಇದ್ದ, ಆ ಕಾರ್ಯಗಳಲ್ಲಿ ಯಶಸ್ಸು ಸಿಗಲಿ ಅಂತೇಳಿ ದೇವರನ್ನ ಪ್ರಾರ್ಥಿಸುವುದು. ಈ ಕಾರ್ಯಗಳಲ್ಲಿ ಯಾರಿಗೆ ಯಶಸ್ಸು ಸಿಗಬೇಕು? ತನ್ನ ಬುಡಕಟ್ಟಿನ ನಾಯಕನಾದಂತಹ ರಾಜಣ್ಣನಿಗೆ ಯಶಸ್ಸು ಸಿಗಬೇಕು. ಅದಕ್ಕೋಸ್ಕರ ಅವನು ಏನನ್ನ ಮಾಡ್ತಾ ಇದ್ದ ಅಂತಂದ್ರೆ ದೇವರಲ್ಲಿ ಪ್ರಾರ್ಥನೆ ಅಂತಕ್ಕಂಥದನ್ನ ಮಾಡ್ತಾ ಇದ್ದ. ಯಜ್ಞ ಯಾಗಗಳನ್ನ ಆಚರಿಸ್ತಾ ಇದ್ದ. ಯಜ್ಞ ಯಾಗಗಳನ್ನ ಆಚರಣೆಯನ್ನ ಮಾಡ್ತಾ ಇದ್ದ. ಅದರ ಮೂಲಕ ದೇವರನ್ನ ಸಂತೃಪ್ತಗೊಳಿಸಿ ತನ್ನ ನಾಯಕನಿಗೆ ರಾಜನಿಗೆ ವಿಜಯ ಸಿಗಲಿ ಅಂತೇಳಿ ಪ್ರಾರ್ಥಿಸುವುದು ಇವನ ಪ್ರಮುಖವಾದಂತಹ ಕೆಲಸ ಆಗಿತ್ತು. ಇನ್ನು ಎರಡನೆಯವನು ಸೇನಾನಿ ಅಥವಾ ಸೇನಾಪತಿ. ಮೊದಲಿಗೆ ಜನರನ್ನ ಬಳಸಿಕೊಂಡು ಯುದ್ಧ ಮಾಡ್ತಿದ್ದಂಥವನು ಕ್ರಮೇಣ ಅದು ಯುದ್ಧಗಳ ಸಂಖ್ಯೆ ಹೆಚ್ಚಾದಾಗ ಅವನು ಏನ್ ಮಾಡಿದಂದ್ರೆ ಸೈನ್ಯವನ್ನ ಕಟ್ಕೊಂಡ. ಆ ಸೈನ್ಯವನ್ನ ಕಟ್ಕೊಂಡ ಮೇಲೆ ಆ ಸೈನ್ಯವನ್ನ ಮುನ್ನಡೆಸಲಿಕ್ಕೆ ಒಬ್ಬ ನಾಯಕ ಬೇಕಾಯಿತು.
ಹಾಗಾಗಿನೇ ಸೇನಾಪತಿ ಅಂತಕ್ಕಂಥವನನ್ನ ಅವನ ನೇಮಕ ಅಂತಕ್ಕಂಥದನ್ನ ಮಾಡಿಕೊಳ್ತಾನೆ. ಹೀಗೆ ಪುರೋಹಿತ, ಸೇನಾನಿ, ಅವನ ನಂತರ ರಥಕಾರ. ನಮಗೆ ಯುದ್ಧಗಳಲ್ಲಿ ರಥದ ಬಳಕೆ ಕಂಡು ಬರುತ್ತೆ. ಇವರು ನಡೆಸ್ತಾ ಇದ್ದಂತಹ ಯುದ್ಧಗಳಲ್ಲಿ ಯಾವುದರ ಬಳಕೆ ಕಂಡು ಬರುತ್ತೆ ಅಂತ ಹೇಳಿದ್ರೆ ರಥಗಳ ಬಳಕೆ ಅಂತಕ್ಕಂಥದ್ದು ಕಂಡು ಬರುತ್ತೆ. ನೀವೆಲ್ಲ ರಾಮಾಯಣ ಮಹಾಭಾರತವನ್ನು ನೋಡಿದಿರ ಅಲ್ವಾ? ಅಲ್ಲಿ ರಾಮ ಇರ್ಬೋದು, ರಾವಣ ಇರ್ಬೋದು, ಅಥವಾ ಕೌರವರು ಮತ್ತು ಪಾಂಡವರು ಇರ್ಬೋದು, ಅವರೆಲ್ಲರೂ ಯಾವ್ದ್ರ ಮೇಲೆ ಕುಳಿತುಕೊಂಡು ಯುದ್ಧವನ್ನು ಮಾಡ್ತಾರೆ? ರಥಗಳ ಮೇಲೆ ಕುಳಿತುಕೊಂಡು ಯುದ್ಧವನ್ನು ಮಾಡ್ತಾರೆ. ಆರ್ಯರಿಗೆ ಕುದುರೆ ಚಿರಪರಿಚಿತವಾದಂತಹ ಪ್ರಾಣಿ. ಸಿಂಧೂ ಜನರಿಗೆ ಅಷ್ಟು ಪರಿಚಿತವಿಲ್ಲದ ಪ್ರಾಣಿ ಯಾವುದು ಅಂತ ಹೇಳಿದ್ರೆ ಕುದುರೆ. ಆದ್ರೆ ಆರ್ಯರಿಗೆ ಕುದುರೆ ಅತ್ಯಂತ ಚಿರಪರಿಚಿತವಾದಂತಹ ಪ್ರಾಣಿ. ಇವತ್ತಿಗೂ ಜಗತ್ತಿನಲ್ಲಿ ಅತಿ ಉತ್ಕೃಷ್ಟ ದರ್ಜೆಯ ಕುದುರೆಗಳು ನಮಗೆ ದೊರೆಯೋದೆಲ್ಲಿ ಅಂತ ಹೇಳಿದ್ರೆ ಪರ್ಷಿಯಾ, ಮುಸ್ಲಿಂ ದೇಶಗಳು ಅಂತಕ್ಕಂಥ ಗಲ್ಫ್ ಕಂಟ್ರೀಸ್ ಅಂತ ಹೇಳ್ತೀವಿ, ಅಲ್ಲಿ ಕುದುರೆಗಳು ಸರಬರಾಜು ಆಗ್ತವೆ. ಇವರು ಬಂದದ್ದು ಅದೇ ಭಾಗದಿಂದ, ಇರಾನಿನ ಭಾಗದಿಂದಲೇ ಬಂದಂಥವ್ರು. ಹಾಗೆ ಕುದುರೆ ಇವರಿಗೆ ಚಿರಪರಿಚಿತವಾದಂತಹ ಪ್ರಾಣಿ. ಹಾಗಾಗಿ ರಥಗಳನ್ನ ರಚಿಸಿಕೊಂಡು ಕುದುರೆಗಳನ್ನ ಕಟ್ಟಿ ಆ ರಥದಲ್ಲಿ ಕುಳಿತು ರಾಜನ್ ಏನನ್ನ ಮಾಡ್ತಾ ಇದ್ದಾರೆ? ಯುದ್ಧವನ್ನ ಮಾಡ್ತಾ ಇದ್ದಾರೆ. ಹಾಗೆ ಆ ರಥವನ್ನ ಸಿದ್ಧಪಡಿಸುವುದು, ರಥಕ್ಕೆ ಬೇಕಾದಂತಹ ಕುದುರೆಗಳನ್ನ ಸಿದ್ಧಪಡಿಸುವುದು, ಸಾರಥಿಯನ್ನ ಸಿದ್ಧಪಡಿಸುವುದು, ಅದಕ್ಕೋಸ್ಕರ ಅವನು ಯಾರನ್ನ ನೇಮಕ ಮಾಡ್ಕೊಂಡ ಅಂತ ಹೇಳಿದ್ರೆ ರಥಕಾರ ಅಂತಕ್ಕಂಥ ನೇಮಕ ಮಾಡ್ಕೊಂಡ. ಇನ್ನ ದೂತ ಅಂತಕ್ಕಂಥ ಇವರ ಹತ್ರ ಈಗಿನ ಇಂಟೆಲಿಜೆನ್ಸ್ ನವರಿದ್ದ ಹಾಗೆ ಅಲ್ಲ, ಗುಪ್ತ ಮಾಹಿತಿಯನ್ನ ಕಲೆ ಹಾಕ್ತಕ್ಕಂಥವ್ರು. ಯಾವ ಬುಡಕಟ್ಟಿನರಾರು ನಮ್ಮ ವಿರುದ್ಧ ಯುದ್ಧ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ ಅಥವಾ ನಮ್ಮ ಪಶು ಸಂಪತ್ತನ್ನ ಕದೀಲಿಕ್ಕೆ ಬರ್ತಾ ಇದ್ದಾರೆ, ಈಗ ಗುಪ್ತ ಮಾಹಿತಿಯನ್ನು ಸಂಗ್ರಹಿಸಲಿಕ್ಕೋಸ್ಕರ ಯಾರನ್ನ ನೇಮಕ ಮಾಡ್ಕೊಂಡಿದ್ದಾರೆ? ದೂತ ಎಂಬ ಅಧಿಕಾರಿಯನ್ನ ನೇಮಕವನ್ನ ಮಾಡ್ಕೊಳ್ತಾನೆ. ಆ ನಂತರ ಪದಾತಿ. ಪದಾತಿ ಅಂತ ಹೇಳಿದ್ರೆ ಭೂಮಿಯ ಮೇಲೆ ನಿಂತು ಯುದ್ಧ ಮಾಡತಕ್ಕಂಥ ಸೈನಿಕ ಪಡೆ. ಅದರ ಮುಖ್ಯಸ್ಥನನ್ನ ಏನಂತ ಕರೀತಾ ಇದ್ರು ಅಂತ ಹೇಳಿದ್ರೆ ಭೂದಳದ ಮುಖ್ಯಸ್ಥ. ಅವನನ್ನ ಪದಾತಿ ಅಂತ ಕರೆಯಲಾಗ್ತಾ ಇತ್ತು. ಇದರ ಜೊತೆಗೆ ಸಂಗ್ರಹಿತ್ರಿ, ತೆರಿಗೆಯನ್ನ ಸಂಗ್ರಹ ಮಾಡುವಂತವನು, ತೆರಿಗೆಯನ್ನ ಸಂಗ್ರಹ ಮಾಡ್ತಕ್ಕಂಥವನು. ಏಕೆ ಅವನು ಸೈನ್ಯವನ್ನ ಕಟ್ಕೊಂಡ, ಹಾಗೆ ಅಧಿಕಾರಿಗಳನ್ನ ನೇಮಿಸಿಕೊಂಡ, ಅವರಿಗೆಲ್ಲ ಅವನು ಏನನ್ನ ಕೊಡಬೇಕಾಯ್ತು? ವೇತನವನ್ನ ಕೊಡಬೇಕಾಯ್ತು. ಆಗ ವೇತನ ಅಂತ ಹೇಳಿದ್ರೆ ದನಕರುಗಳ ರೂಪದಲ್ಲಿ ಕೊಡ್ತಾ ಇದ್ರು, ಇಲ್ಲವೇ ಭೂಮಿಯನ್ನ ಅವರಿಗೆ ಕೊಡ್ತಾ ಇದ್ರು. ಅದನ್ನ ಜಾಗೀರು ಅಂತ ಮುಂದೆ ಅದನ್ನು ಕರೆಯಲಾಗಿದೆ. ಈಗ ಭೂಮಿಯನ್ನ ಕೊಡಬೇಕಾಯ್ತು, ಇಲ್ಲವೇ ಅವರಿಗೆ ವೇತನ ಅಂತಕ್ಕಂಥದನ್ನ ಯಾವ ರೂಪದಲ್ಲಿ ಕೊಡಬೇಕಾಯ್ತು? ದನಕರುಗಳು ಅಥವಾ ಕಾಳು ಕಡಿ, ದವಸ ಧಾನ್ಯಗಳ ರೂಪದಲ್ಲಿ ಅವರಿಗೆ ಕೊಡ್ತಾ ಇದ್ರು. ಹಾಗಾಗಿ ಜನರಿಂದ ಇವರು ಏನನ್ನ ಸಂಗ್ರಹಿಸಲಿಕ್ಕೆ ಆರಂಭಿಸ್ತಾ ಅಂತ ಹೇಳಿದ್ರೆ ತೆರಿಗೆಯನ್ನ ಸಂಗ್ರಹಿಸಲಿಕ್ಕೆ ಆರಂಭವನ್ನು ಮಾಡ್ತಾರೆ. ಹಾಗಾಗಿ ತೆರಿಗೆಯ ಸಂಗ್ರಹವು ಯಾರ ಕರ್ತವ್ಯ ಆಯಿತು? ರಾಜಣ್ಣನ ಕರ್ತವ್ಯ ಆಯಿತು. ಅದಕ್ಕೋಸ್ಕರನೇ ಅವನು ಯಾರನ್ನ ನೇಮಕ ಮಾಡಿಕೊಂಡ? ಸಂಗ್ರಹಿತ್ರಿ ಎಂಬ ಅಧಿಕಾರಿಯನ್ನ ನೇಮಕ ಮಾಡ್ಕೊಂಡ. ಹಾಗಾಗಿ ರಾಜನ ಕರ್ತವ್ಯಗಳು ಹೆಚ್ಚಾದಂತೆ ತನಗೆ ಸಹಾಯವನ್ನ ಮಾಡಲಿಕ್ಕಾಗಿ ಅವನು ಯಾರನ್ನ ನೇಮಿಸಿಕೊಳ್ತಾ ಹೋದ ಅಂತ ಹೇಳಿದ್ರೆ ಅಧಿಕಾರಿಗಳನ್ನ ನೇಮಕ ಅಂತಕ್ಕಂಥದನ್ನ ಮಾಡ್ತಾ ಹೋಗ್ತಾನೆ. ಹಾಗಾದ್ರೆ ಋಗ್ವೇದ ಕಾಲದಲ್ಲಿದ್ದ ಪ್ರಮುಖ ಅಧಿಕಾರಿಗಳು ಯಾರ್ಯಾರು ಅಂತ ಹೇಳಿದ್ರೆ ಪುರೋಹಿತ, ಸೇನಾಪತಿ, ರಥಕಾರ, ದೂತ, ಪದಾತಿ, ಸಂಗ್ರಹಿತ್ರಿ ಎಂಬ ಕೆಲವು ಅಧಿಕಾರಿಗಳನ್ನು ನೇಮಕ ಮಾಡಿಕೊಂಡು ಅವರ ಸಹಾಯದಿಂದ ಸುಗಮ ಆಡಳಿತ ಅಥವಾ ವ್ಯವಸ್ಥಿತ ಆಡಳಿತ ಅಂತಕ್ಕಂಥದನ್ನ ಯಾರು ನಡೆಸ್ತಾ ಅಂತ ಹೇಳಿದ್ರೆ ರಾಜನ್ ಅಂತಕ್ಕಂಥವನು ನಡೆಸ್ತಾನೆ. ಇನ್ನ ಇವರ ಮತ್ತೊಂದು ಲಕ್ಷಣ ಅಂತ ಹೇಳಿದ್ರೆ ಆಡಳಿತ ಘಟಕಗಳು. ಇವರು ನಿಧಾನವಾಗಿ ಬುಡಕಟ್ಟುಗಳನ್ನ ಏನ್ ಮಾಡ್ತಾ ಹೋದ್ರು ಅಂತ ಹೇಳಿದ್ರೆ ವಿಸ್ತರಣೆಯನ್ನ ಮಾಡ್ತಾ ಹೋದ್ರು. ಯಾವಾಗ ಸೈನ್ಯವನ್ನ ಕಟ್ಕೊಂಡೋ ಆಗ ಸೈನ್ಯದ ಸಹಾಯದಿಂದ ಬುಡಕಟ್ಟುಗಳನ್ನ ಏನ್ ಮಾಡ್ತಾ ಹೋದ್ರು ಅಂತ ಹೇಳಿದ್ರೆ ವಿಸ್ತರಣೆಯನ್ನ ಮಾಡ್ತಾ ಹೋಗ್ತಾರೆ. ಹಾಗೆ ಬುಡಕಟ್ಟುಗಳು ದೊಡ್ಡದಾಗ್ತಾ ಹೋದ್ರು. ಬುಡಕಟ್ಟುಗಳು ದೊಡ್ಡದಾದಂತೆಲ್ಲ ಆಡಳಿತ ನಡೆಸೋದವನಿಗೆ ಕಷ್ಟ ಆಗ್ತಾ ಹೋಯ್ತು. ಹಾಗಾಗಿನೇ ಆ ಬುಡಕಟ್ಟುಗಳನ್ನೇ ಅನೇಕ ಆಡಳಿತ ಘಟಕಗಳಾಗಿ ಮಾಡ್ಕೊಳ್ತಾರೆ. ಒಂದು ದೊಡ್ಡದಾದಂತಹ ಬುಡಕಟ್ಟನ್ನು ನಾವು ಏನ್ ಮಾಡ್ದ ಅಂತ ಹೇಳಿದ್ರೆ ಆಡಳಿತ ಅನುಕೂಲಕ್ಕಾಗಿ ಅನೇಕ ಚಿಕ್ಕ ಆಡಳಿತ ಘಟಕಗಳಾಗಿ ಮಾಡ್ಕೊಳ್ತಾರೆ. ಅದರಲ್ಲಿ ಪ್ರಮುಖವಾದವುಗಳು ಅಂತ ಹೇಳಿದ್ರೆ ಜನಪದ. ಅದರ ಪ್ರಮುಖವಾದ ಅಥವಾ ಮೊದಲ ಆಡಳಿತ ಘಟಕ ಯಾವುದು ಅಂತ ಹೇಳಿದ್ರೆ ಜನಪದ. ಅದರ ಆಡಳಿತವನ್ನು ನೋಡ್ಕೊಂಡು ಹೋಗ್ಲಿಕ್ಕೆ ಒಬ್ಬ ಅಧಿಕಾರಿಯನ್ನು ನೇಮಿಸ್ತಾನೆ. ಅವನ ಹೆಸರು ಗೋಪ. ಗೋಪ ಎಂಬ ಅಧಿಕಾರಿಯು ಯಾವ ಆಡಳಿತ ಮಾಡ್ತಾ ಇದ್ದ? ಜನಪದದ ಮುಖ್ಯಸ್ಥನಾಗಿ ಅದರ ಕೆಲಸ ಕಾರ್ಯಗಳ ನಿರ್ವಹಣೆಯನ್ನ ಮಾಡ್ತಾ ಇದ್ದ. ಜನಪದ ನಂತರ ವಿಶ್ ಅಥವಾ ವಿಷಯ.
ಜನಪದವನ್ನ ಮತ್ತೊಂದು ಸಣ್ಣ ಆಡಳಿತ ಘಟಕಗಳನ್ನು ಮಾಡಿದ್ರು. ಅದನ್ನೇನಂತ ಕರೆದ್ರು ಅಂತ ಹೇಳಿದ್ರೆ ವಿಷಯ ಅಂತ ಕರೆದ್ರು. ಇದರ ಮುಖ್ಯಸ್ಥ ವಿಸ್ಪತಿ ಅಥವಾ ವಿಷಯಪತಿ. ಇದರ ಮುಖ್ಯಸ್ಥನನ್ನು ಏನಂತ ಕರೆದ್ರು ಅಂದರೆ ವಿಸ್ಪತಿ ಅಥವಾ ವಿಷಯಪತಿ ಅಂತ ಕರೆದ್ರು. ಇನ್ನು ಇವರ ಆಡಳಿತದ ಸಣ್ಣ ಘಟಕ ಯಾವುದು ಅಂತ ಹೇಳಿದ್ರೆ ಗ್ರಾಮ. ಇವರ ಆಡಳಿತದ ಸಣ್ಣ ಘಟಕ ಯಾವುದು ಅಂತ ಹೇಳಿದ್ರೆ ಗ್ರಾಮ. ಅದರ ಮುಖ್ಯಸ್ಥನನ್ನ ಗ್ರಾಮಿಣಿ ಅಂತ ಕರೆಯಲಾಗಿದೆ. ಅದರ ಮುಖ್ಯಸ್ಥನನ್ನ ಏನಂತ ಕರೆದ್ರು ಅಂತ ಹೇಳಿದ್ರೆ ಗ್ರಾಮಿಣಿ ಅಂತ ಕರೆಯಲಾಗಿದೆ. ಹೀಗೆ ಋಗ್ವೇದ ಕಾಲದ ರಾಜಕೀಯ ಜೀವನದಲ್ಲಿ ಕಂಡು ಬರ್ತಕ್ಕಂತಹ ನಾಲ್ಕನೆಯ ಪ್ರಮುಖ ಅಂಶ ಯಾವುದು ಅಂತ ಹೇಳಿದ್ರೆ ಆಡಳಿತ ಘಟಕಗಳ ರಚನೆ. ಆ ಕಾಲದಲ್ಲಿ ರಚನೆಯಾದಂತಹ ಪ್ರಮುಖ ಆಡಳಿತ ಘಟಕಗಳು ಯಾವ್ಯಾವು ಅಂತ ಹೇಳಿದ್ರೆ ಜನಪದ, ಅದರ ಮುಖ್ಯಸ್ಥ ಗೋಪ, ವಿಷಯ, ಅದರ ಮುಖ್ಯಸ್ಥ ವಿಷಯಪತಿ, ಆನಂತರ ಗ್ರಾಮ, ಅದರ ಮುಖ್ಯಸ್ಥ ಗ್ರಾಮಿಣಿ ಅಂತ ಕರೆಯುತ್ತಾರೆ. ಅವರು ಆಯಾ ಘಟಕಗಳ ಮುಖ್ಯಸ್ಥರಾಗಿ ಅಲ್ಲಿನ ಕೆಲಸ ಕಾರ್ಯಗಳನ್ನೆಲ್ಲವನ್ನ ಯಾರ ಮಾರ್ಗದರ್ಶನದಲ್ಲಿ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ರಾಜಣ್ಣನ ಮಾರ್ಗದರ್ಶನದಲ್ಲಿ ಕೆಲಸ ಕಾರ್ಯಗಳ ನಿರ್ವಹಣೆಯನ್ನು ಮಾಡ್ತಾ ಇದ್ರು. ಹಾಗಾಗಿ ಆಡಳಿತ ಮತ್ತಷ್ಟು ಸುವ್ಯವಸ್ಥಿತವಾಗಿದೆ. ಈಗ ರಾಜನು ಒಬ್ಬನೇ ಕೆಲಸ ಕಾರ್ಯ ಮಾಡ್ತಾ ಇದ್ದ, ಈಗ ಅವನ ಜೊತೆಗೆ ಯಾರು ಸೇರ್ಕೊಂಡ್ರು? ಅಧಿಕಾರಿ ವರ್ಗದವರು ಸೇರ್ಕೊಂಡ್ರು. ಮತ್ತೆ ಯಾವ ರಚನೆ ಆದ್ರು? ಆಡಳಿತ ಘಟಕಗಳು ಅಂತಕ್ಕಂಥ ರಚನೆ ಆದ್ರು. ಈಗ ನಿಧಾನವಾಗಿ ಹಂತ ಹಂತವಾಗಿ ಯಾವ ಬೆಳವಣಿಗೆ ಆಯ್ತು ಅಂತ ಹೇಳಿದ್ರೆ ರಾಜಕೀಯ ವ್ಯವಸ್ಥೆಯ ಬೆಳವಣಿಗೆ ಅಂತಕ್ಕಂಥದ್ದು ಆಗುತ್ತೆ. ಇನ್ನು ಐದನೇದಾಗಿ ಮಂಡಳಿಗಳು. ಇವರಿಗೆ ಆಡಳಿತದಲ್ಲಿ ಸಹಾಯವನ್ನು ಮಾಡಲಿಕ್ಕೆ ಮಂಡಳಿಗಳ ರಚನೆ ಆಗಿದೆ. ಋಗ್ವೇದ ಕಾಲದಲ್ಲಿ 3 ಮಂಡಳಿಗಳು ಬರ್ತವೆ. ಒಂದು ಸಭಾ, ಎರಡನೇದು ಸಮಿತಿ, ಮೂರನೇದು ವಿಧಾನ. ಸಭಾ, ಸಮಿತಿ ಮತ್ತು ವಿಧಾನ ಎಂಬ ಮಂಡಳಿಗಳು ರಾಜಣ್ಣನಿಗೆ ಸಲಹೆ ಮತ್ತು ಮಾರ್ಗದರ್ಶನವನ್ನು ನೀಡಲಿಕ್ಕಾಗಿಯೇ ನೇಮಕವನ್ನು ಹೊಂದುತ್ತವೆ ಮತ್ತು ಋಗ್ವೇದ ಕಾಲದ ರಾಜಕೀಯ ಜೀವನದಲ್ಲಿ ಅತಿ ಹೆಚ್ಚು ಪ್ರಭಾವವನ್ನು ಯಾವ ಬೀರ್ತವೆ ಅಂತ ಹೇಳಿದ್ರೆ ಈ ಮಂಡಳಿಗಳು ಬೀರ್ತವೆ. ಇದನ್ನ ಪರೀಕ್ಷೆಯಲ್ಲಿ 2 ಅಂಕಕ್ಕೆ ಪ್ರಮುಖವಾಗಿ ಕೇಳ್ತಾರೆ. ವೈದಿಕ ಕಾಲದಲ್ಲಿ ರಾಜನಿಗೆ ಸಹಾಯ ಮಾಡುತ್ತಿದ್ದ 2 ಮಂಡಳಿಗಳನ್ನು ಹೆಸರಿಸಿ ಅಂತ ಹೇಳಿ. ವೈದಿಕ ಕಾಲದಲ್ಲಿ ರಾಜನಿಗೆ ಸಹಾಯ ಮಾಡ್ತಾ ಇದ್ದಂತ 2 ಮಂಡಳಿಗಳು, ಒಂದು ಸಭಾ, ಎರಡನೇದು ಸಮಿತಿ, ಮೂರನೇದು ವಿಧಾನ ಎಂತಕ್ಕಂಥ ಮಂಡಳಿ. ಸಭಾ ಎಂತಕ್ಕಂಥದ್ದು ಇದು ಹಿರಿಯರ ಮಂಡಳಿ. ಸಭಾ ಅಂತ ಹೇಳಿದ್ರೆ ಹಿರಿಯರ ಮಂಡಳಿ ಅಂದ್ರೆ ಆ ಬುಡಕಟ್ಟಿನಲ್ಲಿದ್ದಂತಹ ಹಿರಿಯರನ್ನ, ಅನುಭವಿಗಳನ್ನ ಆಯ್ಕೆಯನ್ನ ಮಾಡಿ ಒಂದು ಮಂಡಳಿಯನ್ನ ರಚಿಸಿದರು. ಅದನ್ನೇ ಏನಂತ ಕರೀತಾರೆ ಅಂತಂದ್ರೆ ಸಭಾ ಅಂತ ಕರೀತಾರೆ. ಇನ್ನು ಎರಡನೇದು ಸಮಿತಿ ಅಂತ ಕರೆದು ಪರಿಣಿತರ ಮಂಡಳಿ. ಸಮಿತಿ ಅಂತಕ್ಕಂಥದ್ದು ಪರಿಣಿತರು, ಯಾರ್ಯಾರಿಗೆ ಯಾವ್ಯಾವರಲ್ಲಿ ಪರಿಣಿತಿ ಇತ್ತೋ ಅಂತವ್ರನ್ನೆಲ್ಲ ಸೇರಿಸಿ ಏನನ್ನ ಮಾಡಿದ್ರು ಅಂತ ಹೇಳಿದ್ರೆ ಒಂದು ಮಂಡಳಿಯನ್ನ ಮಾಡಿದ್ರು. ಅದನ್ನೇ ಏನಂತ ಕರೆದು ಅಂತ ಹೇಳಿದ್ರೆ ಸಮಿತಿ ಅಂತ ಕರೆದು. ಇನ್ನು ಮೂರನೇದು ವಿಧಾನ ಅಂತ ಕರೆದು ಇದು ವೃದ್ಧರ ಮಂಡಳಿ. ವೃದ್ಧರು, ವಯಸ್ಸಾದಂಥವರು, ಹೆಚ್ಚು ಅನುಭವವನ್ನ ಜ್ಞಾನವನ್ನ ಹೊಂದಿದಂಥವರು. ಈಗ 3 ಮಂಡಳಿಗಳು ರಚನೆ ಆಗ್ತವೆ. ಸಭಾ ಮತ್ತು ಸಮಿತಿಗಳು. ಸಭಾ ಮತ್ತು ಸಮಿತಿಗಳು ರಾಜನಿಗೆ ಸಲಹೆ ಮತ್ತು ಮಾರ್ಗದರ್ಶನವನ್ನು ನೀಡ್ತಾ ಇತ್ತು. ಅಷ್ಟೇ ಅಲ್ಲ, ರಾಜ ಸ್ವೇಚ್ಛಾಚಾರಿಯಾಗದಂತೆ, ನಿರಂಕುಶನಾಗದಂತೆ ರಾಜನನ್ನ ಯಾರು ನಿಯಂತ್ರಿಸ್ತಾ ಇದ್ರು ಅಂತ ಹೇಳಿದ್ರೆ ಸಭಾ ಮತ್ತು ಸಮಿತಿಗಳು ನಿಯಂತ್ರಣ ಮಾಡತಕ್ಕಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗೆಯೇ ರಾಜ ಯಾರ ಸಲಹೆಯಂತೆ ಕಾರ್ಯಗಳನ್ನು ಮಾಡಬೇಕಾಯಿತು? ಸಭಾ ಮತ್ತು ಸಮಿತಿಯ ಸಲಹೆಯಂತೆ ಕಾರ್ಯಗಳನ್ನು ಮಾಡಬೇಕಾಯಿತು. ಅವನೇನಾದ್ರೂ ಈ ಸಭಾ ಮತ್ತು ಸಮಿತಿಯ ಮಾತನ್ನ ಕೇಳದ ಹೋದ್ರೆ ಅವನನ್ನ ಕೆಳಗಡೆ ಇಳಿಸಿ ಬೇರೆಯವನನ್ನ ಆಯ್ಕೆ ಮಾಡುವ ಅಧಿಕಾರ ಯಾರಿತ್ತು ಅಂತ ಹೇಳಿದ್ರೆ ಸಭಾ ಮತ್ತು ಸಮಿತಿ. ಹಾಗೆಯೇ ರಾಜಣ್ಣನ ಮೇಲೆ ತಮ್ಮ ನಿಯಂತ್ರಣವನ್ನ ಯಾವ ಹೊಂದಿದ್ದು ಅಂತ ಹೇಳಿದ್ರೆ ಸಭಾ ಮತ್ತು ಸಮಿತಿಗಳು ಹೊಂದಿದ್ವು. ಇನ್ನ ವಿಧಾನ ಅಂತಕ್ಕಂಥದ್ದು ಒಂದು ವೃದ್ಧರ ಮಂಡಳಿ. ಇವರು ಧಾರ್ಮಿಕ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಧಾರ್ಮಿಕ ಕಾರ್ಯಗಳ ಮೇಲ್ವಿಚಾರಣೆ, ಜಾತ್ರೆ, ಉತ್ಸವ, ಹಬ್ಬ, ಹರಿದಿನ, ದೇವಾಲಯಗಳ ಜೀರ್ಣೋದ್ಧಾರ, ದೇವಾಲಯಗಳ ನಿರ್ಮಾಣ ಮುಂತಾದ ಎಲ್ಲ ಕಾರ್ಯಗಳನ್ನ ಯಾರು ಮಾಡ್ತಾ ಇದ್ರು? ವಿಧಾತ್ ಎಂಬ ಮಂಡಳಿ ಅಂತಕ್ಕಂಥದ್ದು ಮಾಡ್ತಾ ಇದ್ರು. ಈಗ ಈ 3 ಮಂಡಳಿಗಳು ಯಾರ ಮೇಲೆ ನಿಯಂತ್ರಣವನ್ನು ಸಾಧಿಸಿದ್ರು ಅಂತಂದ್ರೆ ರಾಜಣ್ಣನ ಮೇಲೆ ನಿಯಂತ್ರಣ ಅಂತಕ್ಕಂಥದ್ದನ್ನ ಸಾಧಿಸಿದ್ರು. ಇದು ಋಗ್ವೇದ ಕಾಲದ ರಾಜಕೀಯ ಜೀವನದ ಪ್ರಮುಖವಾದಂತ ಲಕ್ಷಣಗಳು. ಒಟ್ಟು 5 ಲಕ್ಷಣಗಳು ಕಂಡು ಬರ್ತವೆ. ಮೊದಲನೇದು
ಬುಡಕಟ್ಟುಗಳ ಏಳಿಗೆ. ಎರಡನೇದು ರಾಜನ ಆಯ್ಕೆ ಮತ್ತು ಅವನ ಕರ್ತವ್ಯಗಳು. ಮೂರನೇದು ಅಧಿಕಾರಿ ವರ್ಗ. ನಾಲ್ಕನೇದು ಆಡಳಿತ ಘಟಕಗಳ ರಚನೆ. ಐದನೇದು ಮಂಡಳಿ. ಹೀಗೆ ಒಂದು ವ್ಯವಸ್ಥಿತವಾದಂತಹ ಆಡಳಿತವು ಯಾವ ಕಾಲದಲ್ಲಿ ರೂಪುಗೊಳ್ಳುತ್ತದೆ ಅಂದರೆ ಋಗ್ವೇದ ಕಾಲದಲ್ಲಿ ರೂಪುಗೊಂಡಿದ್ದು ನಮಗೆ ಕಂಡುಬರುತ್ತದೆ. ಇನ್ನು ನಂತರ ವೇದಗಳ ಕಾಲ. ನಂತರ ವೇದಗಳ ಕಾಲಕ್ಕೆ ಹೋದಾಗ ಇವರ ರಾಜಕೀಯ ಜೀವನದಲ್ಲಿ ಮಹತ್ವದ ಬದಲಾವಣೆಗಳು ಸಂಭವಿಸ್ತವೆ. ಮಹತ್ವದ ಬದಲಾವಣೆಗಳು ಅಂತಕ್ಕಂಥವು ಸಂಭವಿಸ್ತವೆ ಮತ್ತು ಋಗ್ವೇದ ಕಾಲಕ್ಕಿಂತಲೂ ಸುವ್ಯವಸ್ಥಿತವಾದ ರಾಜಕೀಯ ಜೀವನ ಎಲ್ಲಿ ಕಂಡುಬರುತ್ತೆ ಅಂತಂದ್ರೆ ನಂತರ ವೇದಗಳ ಕಾಲದಲ್ಲಿ ಕಂಡುಬರುತ್ತೆ. ಈ ಕಾಲದ ರಾಜಕೀಯ ಜೀವನದ ಲಕ್ಷಣಗಳನ್ನು ನಾವು ನೋಡೋದಾದ್ರೆ ಮೊದಲನೇದಾಗಿ ರಾಜ್ಯಗಳ ಏಳಿಗೆ. ರಾಜ್ಯಗಳ ಏಳಿಗೆ. ಇಲ್ಲಿ ಬುಡಕಟ್ಟು ರಾಜ್ಯಗಳು ನಶಿಸಿದವು. ಋಗ್ವೇದ ಕಾಲದಲ್ಲಿ ಎಂತಹ ರಾಜ್ಯಗಳಿದ್ವು? ಬುಡಕಟ್ಟು ರಾಜ್ಯಗಳು ಅಲ್ವಾ? ಈಗ ಬುಡಕಟ್ಟುಗಳು ನಶಿಸಿದ್ವು. ಮತ್ತಿಲ್ಲಿ ಯಾವುದರ ಏಳಿಗೆ ಆಗುತ್ತೆ ಅಂತಂದ್ರೆ ರಾಜ್ಯಗಳ ಏಳಿಗೆ ಅಂತಕ್ಕಂಥದ್ದು ಉಂಟಾಗುತ್ತೆ. ಆ ಕಾಲದಲ್ಲಿ ಬೆಳೆದು ಬಂದಂತಹ ಪ್ರಮುಖ ರಾಜ್ಯಗಳು ಯಾವ್ಯಾವು ಅಂತ ಹೇಳಿದ್ರೆ ಕುರು, ಪಾಂಚಾಲ, ಕಾಶಿ, ವಿದೇಹ, ವಿದರ್ಭ ಮುಂತಾದವು. ಕುರು, ಪಾಂಚಾಲ, ಕಾಶಿ, ವಿದೇಹ, ವಿದರ್ಭ ಮುಂತಾದಂತಹ ಅನೇಕ ರಾಜ್ಯಗಳು ಯಾವ ಕಾಲದಲ್ಲಿ ಏಳಿಗೆಯನ್ನು ಹೊಂದಿದ್ವು ಅಂತಂದ್ರೆ ನಂತರ ವೇದಗಳ ಕಾಲದಲ್ಲಿ ಏಳಿಗೆಯನ್ನು ಹೊಂದಿವೆ. ಅಂದ್ರೆ ಈ ಕಾಲಕ್ಕೆ ಬಂದಾಗ ಸಂಪೂರ್ಣವಾಗಿ ಯಾವುಗಳು ನಶಿಸಿದ್ವು? ಬುಡಕಟ್ಟುಗಳು ನಶಿಸಿದ್ವು ಮತ್ತು ಯಾವುಗಳ ಏಳಿಗೆ ಆಯಿತು ಅಂತಂದ್ರೆ ರಾಜ್ಯಗಳ ಏಳಿಗೆ ಆಯಿತು. ಈ ರಾಜ್ಯಗಳೇ ಮುಂದೆ ಏನಾಗಿ ಬದಲಾಗ್ತವೆ ಅಂತಂದ್ರೆ ಸಾಮ್ರಾಜ್ಯಗಳಾಗಿ ಬದಲಾವಣೆ ಅಂತಕ್ಕಂಥದನ್ನ ಹೊಂದುತ್ತವೆ. ಈಗ ರಾಜ್ಯಗಳ ಏಳಿಗೆ ಅಂತಕ್ಕಂಥದ್ದು ನಮಗೆ ಯಾವ ಕಾಲದಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ವೇದಗಳ ನಂತರ ವೇದಗಳ ಕಾಲದಲ್ಲಿ ಕಂಡು ಬರುತ್ತೆ. ಇನ್ನ ರಾಜನ ಆಯ್ಕೆ ಮತ್ತು ಅವನ ಕರ್ತವ್ಯಗಳು. ರಾಜನ ಆಯ್ಕೆ ಮತ್ತು ಕರ್ತವ್ಯಗಳು. ಇಲ್ಲಿ ರಾಜನ್ ಹೋದ. ರಾಜಣ್ಣನ ಬದಲಿಗೆ ಯಾರು ಬಂದರು? ರಾಜ ಅಂತಕ್ಕಂಥ ಬಂದ. ಅವನನ್ನ ಕಿಂಗ್ ಅಂತೇಳಿ ಕರೆಯಲಾಯಿತು. ರಾಜ ಅಂತೇಳಿ ಅವನನ್ನ ಕರೆಯಲಾಯಿತು. ರಾಜನ್ ಯಾರಿಂದ ಆಯ್ಕೆ ಆಗ್ತಾ ಇದ್ದ? ಜನರಿಂದಲೇ ಆಯ್ಕೆ ಆಗ್ತಾ ಇದ್ದ. ಆದ್ರೆ ಇಲ್ಲಿ ರಾಜನ ಆಯ್ಕೆ ವಂಶ ಪಾರಂಪರ್ಯವಾಯಿತು. ಇಲ್ಲಿ ರಾಜ ಜನರಿಂದ ಆಯ್ಕೆ ಆಗಿಲ್ಲ, ಬದಲಾಗಿ ಅದೇನಾಗಿ ಮಾರ್ಪಡ್ತದೆ? ವಂಶ ಪಾರಂಪರ್ಯವಾಗಿ ಮಾರ್ಪಡ್ತದೆ. ರಾಜನ ಮರಣದ ನಂತರ ಮತ್ತೆ ಯಾರ ರಾಜ ಆಗ್ತಾ ಇದ್ದಾರೆ? ಆತನ ಮಕ್ಕಳೇ ರಾಜರಾಗಿ ಅಧಿಕಾರವನ್ನು ವಹಿಸಿಕೊಳ್ತಾ ಇದ್ದಾರೆ. ಈಗ ವಂಶ ಪಾರಂಪರ್ಯ ರಾಜಪ್ರಭುತ್ವದ ಬೆಳವಣಿಗೆ. ವಂಶ ಪಾರಂಪರ್ಯ ರಾಜಪ್ರಭುತ್ವದ ಬೆಳವಣಿಗೆ ಯಾವ ಕಾಲದಲ್ಲಿ ಆಯಿತು ಅಂದ್ರೆ ನಂತರ ವೇದಗಳ ಕಾಲದಲ್ಲಿ ಆಯಿತು. ಹಾಗೆಯೇ ರಾಜನ ಕರ್ತವ್ಯಗಳು ಹೆಚ್ಚಾದವು. ಏಕೆಂದ್ರೆ ರಾಜ್ಯ ವಿಸ್ತಾರ ಆದಂತೆ ಅವನ ಕರ್ತವ್ಯಗಳು ಏನಾದವು? ಹೆಚ್ಚಾಗ್ತಾ ಹೋದವು. ಹಾಗೆಯೇ ಈ ಕಾಲದಲ್ಲಿ ರಾಜನ ಪ್ರಮುಖ ಕರ್ತವ್ಯ ಯಾವಾಯಿತು ಅಂತ ಹೇಳಿದ್ರೆ ರಾಜ್ಯಗಳ ವಿಸ್ತರಣೆ. ಈ ಕಾಲದಲ್ಲಿ ಅವನ ಪ್ರಮುಖ ಕರ್ತವ್ಯ ಏನು ಅಂತ ಹೇಳಿದ್ರೆ ರಾಜ್ಯವನ್ನ ವಿಸ್ತರಿಸುವುದೇ ಅವನ ಮೊದಲ ಆದ್ಯತೆ ಆಯಿತು. ಅದಕ್ಕೋಸ್ಕರ ಅವನು ಅನೇಕ ಯುದ್ಧಗಳನ್ನ ಮಾಡ್ತಾ ಬರ್ತಾನೆ. ಅದಕ್ಕಾಗಿ ಅವನು ಏನು ನಡೆಸಬೇಕಾಯ್ತು ಅಂತಂದ್ರೆ ಯುದ್ಧಗಳನ್ನು ನಡೆಸಬೇಕಾಯಿತು. ಆ ಯುದ್ಧಗಳನ್ನ ಮಾಡಲಿಕ್ಕೆ ಅವನು ಯಾಗಗಳ ಆಚರಣೆಯನ್ನು ಮಾಡ್ತಾನೆ. ಯಾಗಗಳ ಆಚರಣೆ ಅಂತಕ್ಕಂಥದ್ದು ಆರಂಭ ಆಗುತ್ತೆ. ಹಾಗೆಯೇ ಈ ಕಾಲದಲ್ಲಿ ರಾಜ್ಯದ ವಿಸ್ತರಣೆಯ ಕುರಿತು ಋಗ್ವೇದದ ಪುರುಷ ಸೂಕ್ತದ 10ನೆಯ ಮಂಡಲದಲ್ಲಿ ಒಂದು ಕಥೆ ಬರುತ್ತೆ. ಅದನ್ನ ದಾಸರಾಜ್ಞ ಅಂತ ಕರೀತಾರೆ. ಅದನ್ನ ದಾಸರಾಜ್ಞ. 10 ರಾಜರುಗಳ ನಡುವೆ ನಡೆದಂತಹ ಯುದ್ಧ. 10 ರಾಜರುಗಳ ನಡುವೆ ನಡೆದಂತಹ ಯುದ್ಧ. ಇದು ನಮ್ಗೆ ಯಾವುದರಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ಋಗ್ವೇದದ ಪುರುಷ ಸೂಕ್ತದ 10ನೆಯ ಮಂಡಲ 10ನೇ ಅಧ್ಯಾಯದಲ್ಲಿ ಈ ಕಥೆ ಬರುತ್ತೆ. ನೀವೆಲ್ಲ ಮೊದಲ ಅಧ್ಯಾಯದಲ್ಲಿ
ಭರತಖಂಡ, ಭರತವರ್ಷ ಎಂಬ ಹೆಸರು ಹೇಗೆ ಬಂತು ಅಂತ ಹೇಳ್ಬೇಕಾದ್ರೆ ನಿಮಗೆ ದುಷ್ಯಂತಲ ಮತ್ತು ಶಕುಂತಲೆಯರ ಕಥೆಯನ್ನು ಹೇಳಿದೆ. ದುಷ್ಯಂತ ಮತ್ತು ಶಕುಂತಲೆಯರ ಮಗನೇ ಯಾರು ಅಂತಂದ್ರೆ ಭರತ ಅಂತಕ್ಕಂಥ. ಅವನು ಈ ದೇಶವನ್ನು ಆಳಿದಿಂದಾಗಿನೇ ಈ ಭೂಮಿಗೆ ಯಾವ ಹೆಸರು ಬಂತು ಅಂದ್ರೆ ಭಾರತ, ಭರತಖಂಡ, ಭರತವರ್ಷ ಎಂಬ ಹೆಸರು ಬಂತು ಅಂತ ಹೇಳಿ. ಆ ಭರತ ಅಂತಕ್ಕಂಥ ರಾಜ ಏನಿದ್ದಲ್ಲ ಅವನಿಗೆ ಇಬ್ಬರು ಪುರೋಹಿತರಿದ್ರು. ನೀವು ಬುಡಕಟ್ಟುಗಳ ಆಡಳಿತದಲ್ಲಿ ನೋಡಿದಾಗ ನಮಗೆ ಅಧಿಕಾರ ವರ್ಗದಲ್ಲಿ ಮೊದಲೇ ಕಂಡವರನ್ನೇ ಯಾರು ಪುರೋಹಿತ ಅಂತಕ್ಕಂಥವ್ರು. ಹಾಗೆಯೇ ಭರತ ಅಂತಕ್ಕಂಥವನು ಆರ್ಯ ಬುಡಕಟ್ಟಿನ ರಾಜ. ಭರತ ಅಂತಕ್ಕಂಥ ಯಾವ ಬುಡಕಟ್ಟಿನ ರಾಜ ಅಂತಂದ್ರೆ ಆರ್ಯ ಬುಡಕಟ್ಟಿನ ರಾಜನಾಗಿದ್ದ. ಅವನಿಗೆ ಇಬ್ಬರು ಪುರೋಹಿತರಿದ್ರು. ಒಬ್ಬ ವಶಿಷ್ಠ, ಮತ್ತೊಬ್ಬ ವಿಶ್ವಾಮಿತ್ರ ಅಂತಕ್ಕಂಥವ್ರು. ವಶಿಷ್ಠ ಮತ್ತು ವಿಶ್ವಾಮಿತ್ರ ಅಂತಕ್ಕಂಥ ಇಬ್ಬರು ಪುರೋಹಿತರನ್ನ ಇಟ್ಕೊಂಡು ಅವನ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದ ಅಥವಾ ಆಡಳಿತವನ್ನ ನಡೆಸ್ತಾ ಇದ್ದ. ಅವನಿಗೆ ವಶಿಷ್ಠರ ಮೇಲೆ ವಿಶೇಷ ಪ್ರೀತಿ. ಯಾರ ಮೇಲೆ ಪ್ರೀತಿ ಜಾಸ್ತಿ ಇತ್ತು ಅಂತಂದ್ರೆ ವಶಿಷ್ಠರ ಮೇಲೆ. ಏಕೆ ಅಂತಂದ್ರೆ ವಶಿಷ್ಠರು ಉತ್ತಮ ಸೇವೆ ಅಥವಾ ಉತ್ತಮ ಆಡಳಿತವನ್ನ ಅನುಭವ ಅಂತಕ್ಕಂಥದ್ದನ್ನು ಹೊಂದಿದ್ರು. ಅವರಿಗೆ ಹೋಲಿಸ್ಕೊಂಡ್ರೆ ವಿಶ್ವಾಮಿತ್ರರು ಅಷ್ಟು ಅನುಭವ ಅಂತಕ್ಕಂಥದ್ದನ್ನ ಹೊಂದಿರಲಿಲ್ಲ. ಹಾಗಾಗಿನೇ ಅವನು ವಶಿಷ್ಠರನ್ನ ಹೆಚ್ಚು ಏನ್ ಮಾಡ್ತಾ ಹೋಗ್ತಾನೆ ಅಂತ ಹೇಳಿದ್ರೆ ಇಷ್ಟಪಡ್ತಾ ಹೋಗ್ತಾನೆ. ಹಾಗಾಗಿನೇ ಅದರಿಂದ ಯಾರಿಗೆ ನೋವಾಗುತ್ತೆ ಅಂತ ಹೇಳಿದ್ರೆ ವಿಶ್ವಾಮಿತ್ರರಿಗೆ ನೋವಾಗುತ್ತೆ. ಅದನ್ನ ಪ್ರಶ್ನೆ ಮಾಡಿದಾಗ ಭರತ ವಿಶ್ವಾಮಿತ್ರರನ್ನ ಪುರೋಹಿತ ಸ್ಥಾನದಿಂದ ಕೆಳಗಡೆ ಇಳಿಸ್ತಾನೆ. ಹೀಗಾಗಿ ವಿಶ್ವಾಮಿತ್ರರಿಗೆ ಯಾರ ಬಗ್ಗೆ ಕ್ರೋಧ ಉಂಟಾಯಿತು ಅಂತ ಹೇಳಿದ್ರೆ ಭರತನ ಬಗ್ಗೆ ಕ್ರೋಧ ಉಂಟಾಗುತ್ತೆ. ಅವನ ಆಸ್ಥಾನವನ್ನ ಬಿಟ್ಟು ಹೋಗ್ತಾರೆ. ಹಾಗೆಯೇ ಅಲ್ಲಿದ್ದಂತಹ ಅನಾರ್ಯ ಬುಡಕಟ್ಟುಗಳ ಜೊತೆಗೆ ಸೇರ್ಕೊಳ್ತಾರೆ. ಭರತ ಯಾವ ಬುಡಕಟ್ಟಿನ ರಾಜ? ಆರ್ಯ ಬುಡಕಟ್ಟಿನ ರಾಜ. ಈಗ ಅವನು ಯಾರನ್ನು ಹೊರಗಡೆ ಹಾಕ್ತಾ? ವಿಶ್ವಾಮಿತ್ರರನ್ನು ಹೊರಗಡೆ ಹಾಕ್ತಾ. ಈಗ ಅಲ್ಲಿಂದ ಹೊರ ಹೋದಂತಹ ವಿಶ್ವಾಮಿತ್ರರು ಅನಾರ್ಯ ರಾಜರುಗಳನ್ನೆಲ್ಲರನ್ನ ಒಗ್ಗೂಡಿಸ್ತಾರೆ. ಅನಾರ್ಯ ರಾಜ 10 ಜನ ರಾಜರುಗಳನ್ನ ಒಗ್ಗೂಡಿಸ್ತಾರೆ. ಹಾಗಾಗಿನೇ ಆ ಅನಾರ್ಯರ ನಡುವೆ ಮತ್ತು ಆರ್ಯರ ನಡುವೆ ನಡೆದಂತಹ ಯುದ್ಧವೇ ಯಾವುದು ಅಂತ ಹೇಳಿದ್ರೆ ಈ ದಾಸರಾಜ್ಞ. 10 ರಾಜರುಗಳ ನಡುವೆ ನಡೆದಂತಹ ಯುದ್ಧ. ಆ ಯುದ್ಧದಲ್ಲಿ ಇಬ್ಬರು ಅನಾರ್ಯ ಮತ್ತು ಆರ್ಯ ಬುಡಕಟ್ಟಿನವರು ಯುದ್ಧ ಅಂತಕ್ಕಂಥದ್ದನ್ನ ಮಾಡ್ತಾರೆ. ಭರತನಿಗೆ ಸಹಾಯವಾಗಿ ವಶಿಷ್ಠರು ನಿಂತ್ಕೊಳ್ತಾರೆ. ಅನಾರ್ಯರಿಗೆ ಸಹಾಯಕವಾಗಿ ವಿಶ್ವಾಮಿತ್ರರು ನಿಂತ್ಕೊಳ್ತಾರೆ. ಎರಡೂ ಕಡೆ ಯುದ್ಧ ಅಂತಕ್ಕಂಥದ್ದು ಆರಂಭ ಆಗುತ್ತೆ. ಆಗ ಕಥೆಗಳಲ್ಲಿ ಹೇಳುವ ಹಾಗೆ ಇವರು ಅವರ ಸಿಂಧೂ ನದಿಯನ್ನು ದಾಟಿ ಬರಬೇಕಾಗಿತ್ತು. ಅನಾರ್ಯ ಬುಡಕಟ್ಟುಗಳನ್ನು ಸಿಂಧೂ ನದಿಯನ್ನು ದಾಟಿ ಯಾರ ಮೇಲೆ ದಾಳಿ ಮಾಡಬೇಕಾಗಿತ್ತು ಅಂತ ಹೇಳಿದ್ರೆ ಆರ್ಯರ ಮೇಲೆ ದಾಳಿಯನ್ನು ಮಾಡಬೇಕಾಗಿತ್ತು. ಆಗ ವಶಿಷ್ಠರು ಇಂದ್ರನನ್ನ ಕುರಿತು ಯಜ್ಞವನ್ನ ಮಾಡ್ತಾರೆ. ಯಜ್ಞವನ್ನ ಮಾಡಿ ಅವರು ಸಿಂಧೂ ನದಿಯನ್ನ ದಾಟದಂತೆ ಸಿಂಧೂ ನದಿಯಲ್ಲಿ ಪ್ರವಾಹ ಉಂಟಾಗುವಂತೆ ಮಾಡ್ತಾರೆ. ಹಾಗಾಗಿ ಆ ಪ್ರವಾಹದಿಂದಾಗಿ ಅನಾರ್ಯ ಬುಡಕಟ್ಟುಗಳು ಯಾರನ್ನ ಭರತನ ವಿರುದ್ಧ ಹೋರಾಟವನ್ನು ಮಾಡಲಿಕ್ಕೆ ಆಗಿಲ್ಲ. ಅಂದ್ರೆ ವಿಶ್ವಾಮಿತ್ರರ ಪ್ರವಾಹವನ್ನು ತಗ್ಗಿಸಲಿಕ್ಕೆ ಮತ್ತೆ ಯಜ್ಞ ಅಂತಕ್ಕಂಥದ್ದನ್ನ ಮಾಡ್ತಾರೆ. ಹಾಗಾಗಿನೇ ಅಲ್ಲಿ ಆ ಉಬ್ಬರ ಮತ್ತು ಇಳಿತ, ಸಿಂಧೂ ನದಿಯಲ್ಲಿ ಉಬ್ಬರ ಆಗ್ತಾ ಇತ್ತು, ಇಳಿತ ಅಂತಕ್ಕಂಥದ್ದು ಉಂಟಾಗ್ತದೆ. ಅಂತಿಮವಾಗಿ ವಶಿಷ್ಠರು ವಿಜಯವನ್ನು ಸಾಧಿಸ್ತಾರೆ. ಅದರಲ್ಲಿ ಇಂದ್ರನನ್ನ ಒಲಿಸಿಕೊಳ್ಳುವಲ್ಲಿ ಯಾರು ಯಶಸ್ಸನ್ನು ಪಡಿತಾರೆ ಅಂತಾರೆ ವಶಿಷ್ಠರು ಯಶಸ್ಸನ್ನು ಪಡ್ಕೊಳ್ತಾರೆ. ಮತ್ತು ಅವರಿಬ್ಬರ ನಡುವೆ ಯುದ್ಧ ಅಂತಕ್ಕಂಥ ಸಂಭವಿಸುತ್ತೆ. ಆ ಯುದ್ಧದಲ್ಲಿ ಆರ್ಯ ಬುಡಕಟ್ಟಿನ ನಾಯಕನಾಗಿದ್ದಂಥ ಭರತ ವಿಜಯವನ್ನ ಸಾಧಿಸ್ತಾನೆ ಮತ್ತು ಬುಡಕಟ್ಟುಗಳನ್ನೆಲ್ಲವನ್ನ ಒಗ್ಗೂಡಿಸಿ ವಿಶಾಲವಾದಂತಹ ರಾಜ್ಯವನ್ನ ಕಟ್ತಾನೆ. ಹಾಗೆ ಕಟ್ಟಿದ ರಾಜ್ಯವನ್ನೇ ನಾವೇನೇಂತ ಕರಿತೀವಿ ಅಂತ ಹೇಳಿದ್ರೆ ಭರತಖಂಡ, ಭರತವರ್ಷ ಅಂತ ಕರಿತೀವಿ. ಆದರೆ ಈ ವಿಶಾಲವಾದಂತಹ ಪ್ರದೇಶವನ್ನು ಆಳಿದ ರಾಜ ಭರತ ಆಗಿದ್ದರಿಂದಾಗಿ ಅವನು ಆಳಿದ ಪ್ರದೇಶಕ್ಕೆ ಯಾವ ಹೆಸರು ಬಂತು ಅಂತ ಹೇಳಿದ್ರೆ ಭಾರತ ಎಂಬ ಹೆಸರು ಅಂತಕ್ಕಂಥದ್ದು ಬಂತು. ಹಾಗೆಯೇ ಈ ಕಥೆಯಿಂದ ನಾವು ಏನನ್ನು ತಿಳ್ಕೊಳ್ಬಹುದು ಅಂತ ಹೇಳಿದ್ರೆ ಬುಡಕಟ್ಟು ರಾಜ್ಯಗಳೆಲ್ಲವೂ ನಶಿಸಿ ಹೇಗೆ ರಾಜ್ಯಗಳ ಉದಯ ಆಯಿತು ಅಂತ ಹೇಳಿ. ಹೀಗೆ ರಾಜ್ಯಗಳು ಏಳಿಗೆಯನ್ನು ಹೊಂದಿದ್ವು. ಹಾಗೇನೆ ರಾಜ ಆ ರಾಜ್ಯಗಳ ಏಳಿಗೆಯನ್ನ ಮಾಡಲಿಕ್ಕಾಗಿ ಏನನ್ನ ಮಾಡ್ದ ಅಂತಂದ್ರೆ ಯುದ್ಧಗಳನ್ನ ಮಾಡ್ತಾ ಹೋಗ್ತಾನೆ. ಅದಕ್ಕೋಸ್ಕರ ಅವ್ರು ಏನನ್ನ ಆಚರಣೆಯನ್ನು ಮಾಡ್ತಾರೆ ಅಂತಾರೆ ಯಾಗಗಳ ಆಚರಣೆ ಅಂತಕ್ಕಂಥದನ್ನ ಮಾಡ್ತಾನೆ. ಆ ಯಾಗಗಳ ಆಚರಣೆ ಉದಾಹರಣೆ ನಮ್ಗೆ ಯಾವ್ದು ಬರುತ್ತೆ ಅಂತಂದ್ರೆ ದಾಸರಾಜನ ಕಥೆಯಲ್ಲಿ ಬರುತ್ತೆ. ಆ ನಂತರ ರಾಜ್ಯವನ್ನು ವಿಸ್ತರಣೆಯನ್ನು ಮಾಡಲಿಕ್ಕೆ ಅಶ್ವಮೇಧ ಯಾಗವನ್ನು ಆಚರಿಸ್ತಾನೆ. ಅಶ್ವಮೇಧ ಯಾಗ ನಮಗೆ ರಾಮಾಯಣ ಮತ್ತು ಮಹಾಭಾರತ ಎರಡರಲ್ಲೂ ಅಶ್ವಮೇಧ ಯಾಗದ ಉದಾಹರಣೆಗಳನ್ನು ನಮಗೆ ಕಂಡುಬರ್ತವೆ. ಆ ನಂತರ ಗುಪ್ತರ ಸಮುದ್ರಗುಪ್ತರು ಏನನ್ನು ಆಚರಿಸ್ತಾರೆ ಅಶ್ವಮೇಧ ಯಾಗ ಎನ್ನೋದನ್ನು ಆಚರಣೆಯನ್ನು ಮಾಡ್ತಾರೆ. ರಾಮಾಯಣದಲ್ಲಿ ರಾಮ ವನವಾಸವನ್ನು ಮುಗಿಸಿದ. ಆ ನಂತರ ರಾವಣನ ಮೇಲೆ ಯುದ್ಧವನ್ನು ಮಾಡಿದ, ಗೆದ್ದ.
ಹೆಂಡತಿ ಮಕ್ಕಳೆಲ್ಲರೂ ಅರಮನೆಯನ್ನ ಸೇರ್ಕೊಂಡ್ರು. ಯಾರೋ ಅಗಸ ಆಡಿದ ಮಾತಿಗೆ ಕಿವಿಗೊಟ್ಟು ತನ್ನ ಹೆಂಡತಿಯಾದಂತಹ ಸೀತೆಯನ್ನು ಎಲ್ಲಿಗೆ ಕಟ್ತಾನೆ? ಕಾಡಿಗೆ ಇಡ್ತಾನೆ. ಕಾಡಿನಲ್ಲಿ ಅವಳು ಆಶ್ರಮದಲ್ಲಿ ವಾಸವನ್ನ ಮಾಡ್ತಾಳೆ. ಅಲ್ಲಿಯೇ ಲವಕುಶ ಎಂಬ ಮಕ್ಕಳಿಗೆ ಜನ್ಮವನ್ನು ಕೊಡ್ತಾರೆ. ಅಲ್ಲಿ ಅವರು ಆಶ್ರಮದಲ್ಲಿ ಬೆಳೀತಾ ಬರ್ತಾರೆ. ಇದ್ದ ಕಡೆ ರಾಜ್ಯಭಾರವನ್ನ ಮಾಡ್ತಾ ಇದ್ದಂತಹ ರಾಮ ತನ್ನ ಸಾಮ್ರಾಜ್ಯದ ವಿಸ್ತರಣೆಗಾಗಿ ಅಶ್ವಮೇಧ ಯಾಗವನ್ನ ಮಾಡ್ತಾನೆ. ಅಶ್ವದ ಕುದುರೆಯನ್ನ ಬಿಡ್ತಾನೆ. ಅಶ್ವದ ಕುದುರೆ ಎಲ್ಲ ರಾಜ್ಯಗಳಲ್ಲಿ ಸಂಚರಿಸ್ತಾ ಹೋಗುತ್ತೆ. ಯಾವ ರಾಜರು ಆ ಕುದುರೆಯನ್ನ ಕಟ್ಟಿ ಹಾಕ್ತಾ ಇದ್ರು ಅವರ ವಿರುದ್ಧ ಯಾರು ಯುದ್ಧ ಮಾಡ್ತಾ ಹೋಗ್ತಾರೆ? ರಾಮ ಲಕ್ಷ್ಮಣರು ಯುದ್ಧವನ್ನ ಮಾಡ್ತಾ ಹೋಗ್ತಾರೆ. ಯಾವ ಕುದುರೆ ಆ ಕಟ್ಟಿ ಹಾಕ್ತಾನೆ ರಾಜ್ಯದ ಮೂಲಕ ಸಂಚರಿಸ್ತು ಅಂತ ಹೇಳಿದ್ರೆ ಅವರೇ ತಾವಾಗಿಯೇ ಶರಣಾಗ್ತಾ ಇದ್ರು. ಹಾಗಾಗಿ ಆ ರಾಜ್ಯ ಯಾರ ಅಧೀನಕ್ಕೆ ಬರ್ತಾ ಇತ್ತು ಅಂತಂದ್ರೆ ರಾಮನ ಅಧೀನಕ್ಕೆ ಬರ್ತಾ ಇತ್ತು. ಇಂತಹ ಕುದುರೆಯನ್ನ ಯಾರು ಕಟ್ಟಿ ಹಾಕಿದ್ರು ಅಂತ ಹೇಳಿದ್ರೆ ಲವಕುಶರು ಕಟ್ಟಿ ಹಾಕ್ತಾರೆ. ಅವರನ್ನ ಸೋಲಿಸ್ಲಿಕ್ಕೆ ಅಂತೇಳಿ ಆಂಜನೇಯ ಹೋಗ್ತಾನೆ. ಆಂಜನೇಯನನ್ನು ಯಾರು ಬಂಧಿಸ್ತಾರೆ? ಲವಕುಶರು ಬಂಧಿಸ್ತಾರೆ. ಆನಂತರ ಲಕ್ಷ್ಮಣ ಹೋಗ್ತಾನೆ. ಲಕ್ಷ್ಮಣನನ್ನು ಮೂರ್ಛೆ ತಪ್ಪಿ ಬೀಳುವಂತೆ ಮಾಡ್ತಾರೆ. ಕೊನೆಗೆ ಯಾರು ಹೋಗ್ಬೇಕಾಯ್ತು? ರಾಮನೇ ಅವರ ಜೊತೆಗೆ ಯುದ್ಧಕ್ಕೆ ನಿಲ್ಲಬೇಕಾಗಿ ಬಂತು. ರಾಮನ ವಿರುದ್ಧ ಅವರು ವೀರಾವೇಶದಿಂದ ಹೋರಾಟವನ್ನ ಮಾಡ್ತಾರೆ. ಕೊನೆಗೆ ಅವರು ತನ್ನ ಮಕ್ಕಳು ಅಂತೇಳಿ ಗೊತ್ತಾಗುತ್ತೆ. ಹಾಗೆಯೇ ಸೀತಾಮಾತೆ ಇವನೇ ನಿಮ್ಮ ತಂದೆ ಅಂತೇಳಿ ಲವಕುಶರಿಗೆ ಹೇಳ್ತಾರೆ. ಆಗ ಅವರು ಯಾರಿಗೆ ಶರಣಾಗ್ತಾರೆ? ರಾಮನಿಗೆ ಶರಣಾಗ್ತಾರೆ. ಮತ್ತೆ ಅವರನ್ನು ಕರ್ಕೊಂಡು ಅವನು ಅಯೋಧ್ಯೆಗೆ ಹಿಂದಿರುಗ್ತಾನೆ. ರಾಜ್ಯಭಾರವನ್ನು ಮಾಡ್ತಾನೆ. ಆ ಕಥೆ ನಿಮಗೆ ಗೊತ್ತಾಗುತ್ತೆ. ಅಂದ್ರೆ ರಾಜ ಸಾಮ್ರಾಜ್ಯದ ವಿಸ್ತರಣೆಗಾಗಿ ಅಶ್ವಮೇಧದ ಕುದುರೆಯನ್ನ ಬಿಡ್ತಾ ಇದ್ದ. ಆ ಕುದುರೆ ಯಾವ ಯಾವ ರಾಜ್ಯಗಳಲ್ಲಿ ಸಂಚರಿಸುತ್ತೋ ಆ ರಾಜರ ಕಟ್ಟಿ ಹಾಕಿದ್ರೆ ಯುದ್ಧ ಮಾಡ್ತಾ ಇದ್ದ. ಇಲ್ಲ ಅಂತ ರಾಜರೆಲ್ಲರೂ ಯಾರಿಗೆ ಶರಣಾಗಬೇಕಾಯ್ತು ಅಂತ ಹೇಳಿ ರಾಮನಿಗೆ ಅಥವಾ ಆ ಕುದುರೆಯನ್ನ ಬಿಟ್ಟಂತಹ ಅರಸನಿಗೆ ಶರಣಾಗತಿಯನ್ನ ಹೊಂದಬೇಕಾಗಿತ್ತು. ಇಂತಹ ಕಥೆಗಳು ನಮಗೆ ಮಹಾಭಾರತದಲ್ಲಿ ಕಂಡು ಬರುತ್ತೆ. ಅರ್ಜುನ ಮತ್ತು ಬಬ್ರುವಾಹನ ಆ ಕಥೆಯನ್ನು ಕೇಳಿದ್ರೆ ಕಥೆ ಹೇಳ್ತಾ ಹೋದ್ರೆ ಸಮಯ ಆಗಲ್ಲ ಪಾಠವನ್ನು ಮುಗಿಸಲಿಕ್ಕೆ. ಇನ್ನೊಂದು ಪೀರಿಯಡ್ ನಾನು ಕಥೆ ಹೇಳ್ತೀನಿ. ಅರ್ಜುನ ಮತ್ತು ಬಬ್ರುವಾಹನ ನಡುವೆ ನಡೆದಂತ ಯುದ್ಧ. ಆ ಯುದ್ಧದಲ್ಲಿ ಅರ್ಜುನನನ್ನು ಕೊಲ್ತಾನೆ. ಬಬ್ರುವಾಹನ ಏನ್ ಮಾಡ್ತಾನೆ ಅಂದ್ರೆ ಕೊಲ್ತಾನೆ. ಕೊನೆಗೆ ಪಾತಾಳ ಲೋಕಕ್ಕೆ ಹೋಗಿ ಅಮೃತ ಕಲಶವನ್ನು ತಂದು ತನ್ನ ತಂದೆಯನ್ನು ಬದುಕಿಸಿಕೊಳ್ತಕ್ಕಂಥ ಕೆಲಸವನ್ನು ಅವನು ಮಾಡ್ತಾನೆ. ಇಂತಹ ಅನೇಕ ಕಥೆಗಳು ರಾಮಾಯಣದಲ್ಲಿ ಸಿಗುತ್ತೆ, ಮಹಾಭಾರತದಲ್ಲಿ ನಮಗೆ ಸಿಗುತ್ತೆ. ಇಂತಹ ಅಶ್ವಮೇಧ ಯಾಗದ ಮೂಲಕವೇ ತನ್ನ ರಾಜ್ಯವನ್ನು ಯಾರು ವಿಸ್ತರಿಸ್ತಾ ಹೋದ್ರು ಅಂದ್ರೆ ರಾಜ ವಿಸ್ತರಣೆಯನ್ನ ಮಾಡ್ತಾ ಹೋಗ್ತಾನೆ. ಹಾಗಾಗಿ ರಾಜ್ಯಗಳೇ ಮುಂದೆ ಏನಾದ್ರು ಅಂತಂದ್ರೆ ಸಾಮ್ರಾಜ್ಯಗಳಾಗಿ ಬದಲಾವಣೆ ಅಂತ ಹೇಳೋದನ್ನು ಹೋಗ್ತಾರೆ. ರಾಜ್ಯಗಳೇನಾದ್ರು ಅಂತಂದ್ರೆ ಸಾಮ್ರಾಜ್ಯಗಳಾಗಿ ಬದಲಾವಣೆಯನ್ನು ಹೊಂದುತ್ತಾ ಹೋದ್ರು. ಹಾಗೆಯೇ ರಾಜ್ಯವನ್ನು ವಿಸ್ತರಿಸಿದಂತೆಲ್ಲ ರಾಜ ಅನೇಕ ಬಿರುದುಗಳನ್ನು ಧರಿಸ್ತಾರೆ. ಈಗ ರಾಜನಿಗೆ ಯಾವ ಬಿರುದುಗಳಿರಲಿಲ್ಲ. ಆದ್ರೆ ಯಾವಾಗ ವಿಶಾಲವಾದಂತಹ ರಾಜ್ಯಗಳನ್ನು ಕಟ್ಟಿದ್ನೋ ಆಗ ರಾಜ ಏನನ್ನ ಧರಿಸ್ತಾ ಹೋದ ಅಂತಂದ್ರೆ ಬಿರುದುಗಳನ್ನು ಧರಿಸ್ತಾ ಹೋದ. ಅವರನ್ನು ಏನಂತ ಕರಿತಾ ಇದ್ರು? ರಾಜ ಅಂತ ಕರಿತಾ ಇದ್ರು. ಈಗ ಒಬ್ಬ ರಾಜ ಮತ್ತೊಬ್ಬ ರಾಜರನ್ನ ಸೋಲಿಸಿ ಅಥವಾ ಹಲವು ರಾಜರನ್ನ ಸೋಲಿಸಿ ರಾಜಾಧಿರಾಜನಾದ. ರಾಜಾಧಿರಾಜ ಅಂದ್ರೆ ತಾನು ಸೋಲಿಸಿದ ರಾಜರಿಗೆಲ್ಲ ಇವನೇನಾದ? ರಾಜಾಧಿರಾಜನಾದ. ಆದ್ರಿಂದ ಅಂತಹ ರಾಜಾಧಿರಾಜರನ್ನ ಸೋಲಿಸಿ ಆದಿರಾಜ ಎಂಬ ಬಿರುದನ್ನು ಪಡಿತಾನೆ. ರಾಜಾಧಿರಾಜರನ್ನ ಸೋಲಿಸಿ ಯಾವ ಬಿರುದನ್ನು ಪಡೆದ ಅಂತ ಹೇಳಿದ್ರೆ ಆದಿರಾಜ ಎಂಬ ಬಿರುದನ್ನು ಪಡೆದ. ಆದಿರಾಜರನ್ನ ಸೋಲಿಸಿ ಸಾಮ್ರಾಟ ಎಂಬ ಬಿರುದನ್ನು ಪಡಿತಾನೆ. ಆದಿರಾಜರನ್ನ ಸೋಲಿಸಿ ಸಾಮ್ರಾಟ ಎಂಬ ಬಿರುದನ್ನ ಪಡೆದುಕೊಂಡ. ಅಂತಹ ಸಾಮ್ರಾಟರನ್ನ ಸೋಲಿಸಿದ ರಾಜ ಏನಾದ ಅಂತ ಹೇಳಿದ್ರೆ ಏಕ್ರಾಟ. ಅಂತಹ ಏಕ್ರಾಟರನ್ನ ಸೋಲಿಸಿದವನು ಚಕ್ರವರ್ತಿಯಾದ. ಅಂತಹ ಏಕ್ರಾಟರನ್ನ ಸೋಲಿಸಿದವನು ಏನಾದ ಹೇಳಿದ್ರೆ ಚಕ್ರವರ್ತಿಯಾದ. ಹೀಗೆ ಅವನ ರಾಜ್ಯ ವಿಸ್ತರಣೆ ಆದಂತೆ ರಾಜನ ಬಿರುದುಗಳು ಸಹ ಏನಾಗ್ತಾ ಹೋದು? ಹೆಚ್ಚಾಗ್ತಾ ಹೋದು. ರಾಜನಾಗಿದ್ದಂಥವನು ರಾಜಾಧಿರಾಜನಾದ, ರಾಜಾಧಿರಾಜನಾದಂಥವನು ಆದಿರಾಜನಾದಂಥವನು ಸಾಮ್ರಾಟನಾದವನು ಏಕ್ರಾಟನಾದವನು ಚಕ್ರವರ್ತಿಯಾದ. ಹೀಗೆ ರಾಜ್ಯ ವಿಸ್ತರಣೆಯಾದಂತೆ ರಾಜನ ಬಿರುದುಗಳು ಸಹ ಏನಾಗ್ತಾವ ಅಂತ ಹೇಳಿದ್ರೆ ಹೆಚ್ಚುತ್ತಾ ಹೋಗಿದ್ದನ್ನ ನಾವು ಕಾಣ್ತೇವೆ. ಹಾಗೆಯೇ ಮೂರನೇ ಲಕ್ಷಣ ಅಂತ ಹೇಳಿದ್ರೆ ಮಂಡಲಿಗಳು ಮಹತ್ವ ಕಳೆದುಕೊಂಡವು. ಮಂಡಲಿಗಳು ತಮ್ಮ ಮಹತ್ವವನ್ನು ಕಳೆದುಕೊಂಡವು. ಋಗ್ವೇದ ಕಾಲದಲ್ಲಿ ರಾಜನನ್ನ ನಿಯಂತ್ರಿಸುವ ಕೆಲಸವನ್ನು ಯಾವ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಮಂಡಲಿಗಳು ಮಾಡ್ತಾ ಇದ್ರು. ನಂತರ ವೇದಗಳ ಕಾಲಕ್ಕೆ ಬಂದಾಗ ರಾಜನ ಆಡಳಿತ ಏನಾಯ್ತು?
ವಂಶ ಪಾರಂಪರ್ಯವಾಗಿದೆ. ಹಾಗೆಯೇ ಅವನು ಅಪರಿಮಿತ ಅಧಿಕಾರವನ್ನು ಹೊಂದಿದ. ಹಾಗಾಗಿಯೇ ಸಭಾ ಮತ್ತು ಸಮಿತಿಗಳು ಏನಾದ್ರು ಅಂದರೆ ತಮ್ಮ ಮಹತ್ವವನ್ನು ಕಳೆದುಕೊಂಡು ಅದಕ್ಕೆ ಯಾವುದೇ ವ್ಯಾಲ್ಯೂ ಅಂತ ಇರಲಿಲ್ಲ. ಹಾಗೆ ಮುಂದೊಂದು ದಿವಸ ಸಭಾ ಮತ್ತು ಸಮಿತಿಗಳು ಸಂಪೂರ್ಣವಾಗಿ ವಿಸರ್ಜನೆ ಅಂತಕ್ಕಂಥದ್ದನ್ನ ಹೊಂದಿದ್ದಾರೆ. ಇನ್ನು 4ನೆಯ ಲಕ್ಷಣ ಅಧಿಕಾರಿ ವರ್ಗ. ಅಧಿಕಾರಿ ವರ್ಗ ರಾಜ್ಯವೂ ವಿಸ್ತರಣೆಯಾಯಿತು, ಹಾಗೆಯೇ ರಾಜ್ಯದ ಅಧಿಕಾರಿಗಳ ಸಂಖ್ಯೆ ಏನಾಗ್ತಾ ಹೋಗ್ತದೆ, ಹೆಚ್ಚಾಗ್ತಾ ಹೋಯ್ತು. ನಾನು ಹಾಗೆ ಹೇಳಿದೆ, ಈ ಕಾಲದಲ್ಲಿ ಇದ್ದಂಥ ಅಧಿಕಾರಿಗಳು ಯಾರು? ಪುರೋಹಿತ, ಸೇನಾಪತಿ, ರಥಕಾರ, ದೂತ, ಪದಾತಿ, ಸಂಗ್ರಹಿ. ಇವರ ಜೊತೆಗೆ ಮತ್ತೆ ಇತರ ಅಧಿಕಾರಿಗಳನ್ನ ಅವನು ನೇಮಕ ಅಂತಕ್ಕಂಥದ್ದನ್ನ ಮಾಡ್ತಾ ಹೋಗ್ತಾನೆ. ಅವರಲ್ಲಿ ಪ್ರಮುಖರು ಯಾರ್ಯಾರು ಅಂತ ಹೇಳಿದ್ರೆ ಭಾಗದೂತ, ತಕ್ಷ, ಭಾಗದೂತ, ತಕ್ಷ. ಆನಂತರ ಹಿಟ್ಟಿ, ಸೂತ, ಹಿಟ್ಟಿ, ಸೂತ, ಕ್ಷತ್ರಿ. ಹೀಗೆ ನಂತರ ವೇದಗಳ ಕಾಲಕ್ಕೆ ಬಂದಾಗ ಅಧಿಕಾರಿಗಳ ಸಂಖ್ಯೆಯು ಏನಾಗ್ತಾ ಹೋಯ್ತು ಅಂತಂದ್ರೆ ಹೆಚ್ಚಾಗ್ತಾ ಹೋಗಿದ್ದನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯ. ಹೀಗೆ ರಾಜ್ಯ ವಿಸ್ತರಣೆ ಆಗುತ್ತೆ. ಅದರ ಆಡಳಿತವನ್ನು ನಡೆಸಲಿಕ್ಕಾಗಿ ಅಧಿಕಾರಿಗಳನ್ನು ಹೆಚ್ಚಾಗಿ ಯಾರು ನೇಮಕ ಮಾಡಿಕೊಂಡ ಅಂತಂದ್ರೆ ರಾಜ ನೇಮಕವನ್ನು ಮಾಡಿಕೊಂಡ. ಹಾಗೆಯೇ ವ್ಯವಸ್ಥಿತವಾದಂತಹ ಸೈನ್ಯವನ್ನ ಕಟ್ಟಿದ. ವ್ಯವಸ್ಥಿತವಾದಂತಹ ಸೈನ್ಯವನ್ನ ಅವನು ನಿರ್ಮಾಣ ಮಾಡ್ತಾನೆ. ಆ ವ್ಯವಸ್ಥಿತ ಸೈನ್ಯ ಮತ್ತು ಶಸ್ತ್ರಾಸ್ತ್ರಗಳನ್ನು ಅವನು ತಯಾರಿಸಿದ್ದಾಗಿನೇ ಬುಡಕಟ್ಟು ರಾಜ್ಯಗಳನ್ನು ನಶಿಸಿ ಯಾವಗಳ ಬೆಳವಣಿಗೆ ಆಯಿತು ಅಂತಂದ್ರೆ ರಾಜ್ಯಗಳ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಯಿತು. ರಾಜ ಅಶ್ವಮೇಧ ಯಾಗವನ್ನು ಮಾಡಿ ತನ್ನ ರಾಜ್ಯವನ್ನು ವಿಸ್ತರಿಸಿ ಅನೇಕ ಬಿರುದುಗಳನ್ನು ಅವನು ಗಳಿಸಲಿಕ್ಕೆ ಸಾಧ್ಯ ಆಯಿತು. ಇನ್ನು 5ನೇ ಲಕ್ಷಣ ನಂತರ ವೇದಗಳ ಕಾಲದ ರಾಜಕೀಯ ಜೀವನದಲ್ಲಾದಂತಹ ಮತ್ತೊಂದು ಪ್ರಮುಖ ಬದಲಾವಣೆ ಅಂತ ಹೇಳಿದ್ರೆ ರಾಜ ಅಪರಿಮಿತವಾದಂತಹ ಅಧಿಕಾರವನ್ನ ಹೊಂದಿದ್ದಷ್ಟೇ ಅಲ್ಲದೆ ಬಹುಪತ್ನಿತ್ವವನ್ನು ಹೊಂದಲಿಕ್ಕೆ ಆರಂಭಿಸ್ತಾರೆ. ರಾಮಾಯಣದಲ್ಲಿ ನಾವು ಏಕಪತ್ನಿತ್ವವನ್ನು ನೋಡ್ತೀವಿ, ಆದರೆ ಮಹಾಭಾರತದ ಕಾಲಕ್ಕೆ ಬಂದಾಗ ಬಹುಪತ್ನಿತ್ವದ ಆಚರಣೆ ಅಂತ ಕಂಡು ಬರುತ್ತೆ. ಹಾಗೆಯೇ ತನ್ನ ಅಧಿಕಾರ ಯಾರಿಗೆ ಹೋಗ್ತಾ ಇತ್ತು? ತನ್ನ ಮಗನಿಗೆ ಹೋಗ್ತಾ ಇತ್ತು. ಹಾಗೆಯೇ ಪುತ್ರ ಸಂತಾನವನ್ನ ಪಡಿಬೇಕಾಗಿತ್ತು. ಮೊದಲ ಹೆಂಡತಿಗೆ ಪುತ್ರ ಸಂತಾನ, ಗಂಡು ಮಗು ಜನಿಸ್ತು ಹೋದ್ರೆ ಮತ್ತೊಂದು ಮದುವೆ ಆಗ್ತಾ ಇದ್ದ, ಆಗಲೂ ಗಂಡು ಮಗು ಆಗ್ತಾ ಇದ್ರೆ ಮತ್ತೊಂದು ಮದುವೆ ಅಂತಕ್ಕಂಥದ್ದನ್ನ ಹೊಂದುತ್ತಾ ಇದ್ದ. ಹೀಗಾಗಿ ಪುತ್ರ ಸಂತಾನವನ್ನು ಪಡೆಯುವುದೇ ಅವನ ಮುಖ್ಯ ಉದ್ದೇಶ ಆಗಿತ್ತು. ಯಾಕಂದ್ರೆ ಅವನ ನಂತರ ಅವನ ಮಗನೇ ಏನಾಗಬೇಕಾಗಿತ್ತು? ರಾಜನಾಗಬೇಕಾಗಿತ್ತು. ಹಾಗಾಗಿನೇ ಪುತ್ರ ಸಂತಾನವನ್ನು ಪಡೆಯಲಿಕ್ಕಾಗಿ ರಾಜನಾದಂತನು ಅನೇಕ ವಿವಾಹಗಳನ್ನ ಅಥವಾ ಹೆಚ್ಚಿನ ಮಡದಿಯರನ್ನು ಹೊಂದಲಿಕ್ಕೆ ಅವನು ಆರಂಭ ಅಂತಕ್ಕಂಥದ್ದನ್ನು ಮಾಡ್ತಾನೆ. ಹಾಗಾದರೆ ರಾಜರಲ್ಲಿ ಯಾವುದೋ ರೂಢಿಗೆ ಬಂತು ಅಂತ ಹೇಳಿದ್ರೆ ಬಹುಪತ್ನಿತ್ವ ವ್ಯವಸ್ಥೆ ಅಂತಕ್ಕಂಥ ರೂಢಿಗೆ ಬಂದಿದ್ದು ನಮಗೆ ಕಂಡು. ಹೀಗೆ ಋಗ್ವೇದ ಕಾಲದ ರಾಜಕೀಯ ಜೀವನಕ್ಕೂ ಮತ್ತು ನಂತರ ವೇದಗಳ ಕಾಲದ ರಾಜಕೀಯ ಜೀವನಕ್ಕೂ ನಾವು ಏನನ್ನ ಕಾಣಬಹುದು ಅಂತಂದರೆ ಸಾಕಷ್ಟು ವ್ಯತ್ಯಾಸಗಳನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಇದು ವೇದಗಳ ಕಾಲದ ರಾಜಕೀಯ ಜೀವನದ ಪ್ರಮುಖವಾದಂಥ ಲಕ್ಷಣಗಳು. ನಿಮಗೇನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಳ್ತೀನಿ ಪಾಠ. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ. ವೇದಗಳ ಕಾಲದ ರಾಜಕೀಯ ಜೀವನಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪ್ರಶ್ನೆಗಳಿದೆ? ನಾನು ಪ್ರಶ್ನೆ ಇದ್ರೆ ಕೇಳಬಹುದು. ಈಗ ನಿಮ್ಮ ಕಡೆಗೆ ಫೋಕಸ್ ಮಾಡಿ ನಿಮ್ಮ ವಿಡಿಯೋ ಈ ಪ್ರಶ್ನೆಯನ್ನು ಕೇಳ ಕಾಲದಲ್ಲಿ ರಾಜರಿಗೆ ಸಹಾಯ ಮಾಡುತ್ತಿದ್ದ 2 ಮಂಡಳಿಗಳು ಯಾವುವು?
ಸಭಾ ಮತ್ತು ಸಮಿತಿ ಎಂಬ ಮಂಡಳಿಗಳು ಏನ್ ಮಾಡ್ತಾ ಇದ್ರು? ಸಹಾಯವನ್ನು ಮಾಡ್ತಾರೆ. ನಂತರ ವೇದಗಳ ಕಾಲದಲ್ಲಿ ಬೆಳೆದಂತಹ ಪ್ರಮುಖ ರಾಜ್ಯಗಳು, ನಂತರ ವೇದಗಳ ಕಾಲದಲ್ಲಿ ಏಳಿಗೆ ಬಂದಂತಹ ಪ್ರಮುಖ ರಾಜ್ಯಗಳು ನಂತರ ವೇದಗಳ ಕಾಲದಲ್ಲಿ ರಾಜ ಸಾಮ್ರಾಜ್ಯದ ವಿಸ್ತರಣೆಗಾಗಿ ನಡೆಸುತ್ತಿದ್ದ ಯಾಗ ಯಾವುದು? ಅಶ್ವಮೇಧ. ನಂತರ ವೇದಗಳ ಕಾಲದಲ್ಲಿ ರಾಜಣ್ಣನ ಆಯ್ಕೆ ಹೇಗೆ ಆಗ್ತಾ ಇದೆ? ನಾವು ಜನರಿಂದ ಆಯ್ಕೆಯಾಗಿಲ್ಲ, ಬದಲಾಗಿ ಋಗ್ವೇದ ಕಾಲದಲ್ಲಿ ರಾಜಣ್ಣನ ಪ್ರಮುಖ ಕರ್ತವ್ಯಗಳು ಏನಾಗುತ್ತೆ? ಋಗ್ವೇದ ಕಾಲದಲ್ಲಿ ರಾಜಣ್ಣನ ಪ್ರಮುಖ ಕರ್ತವ್ಯಗಳು ಮಾಡಿರೋ ಪಾಠ ನಿಮಗೆಲ್ಲರಿಗೂ ಮತ್ತೆ ಪ್ರಶ್ನೆಗಳಿದ್ರೆ ಮುಂದಿನ ತರಗತಿಗೆ ಬಂದಾಗ ಹೇಳ್ಬೋದು.